ನಾದಕ್ಕೆ ಒಲಿಯದ ಮನಸ್ಸೇ ಇಲ್ಲ, ನಾದಕ್ಕೆ ಒಲಿಯದ ಜೀವವೇ ಇಲ್ಲ, ನಾದಕ್ಕೆ ಒಲಿಯದ ದೇವರೇ ಇಲ್ಲ. ಅಥರ್ವವೇದ ಸಾಮವೇದ ಅಂತ ಹೇಳ್ಬೇಕಾದ್ರೆ ಸಾಮವೇದದಲ್ಲಿ ಈ ಒಂದು ಮ್ಯೂಸಿಕ್ ನಾವು ಕಾಣ್ತೀವಿ. ಈ ಸಾಮವೇದವನ್ನ ನೀವು ಫಾರ್ ದ ಫಸ್ಟ್ ಟೈಮ್ ಅಲ್ಲಿಂದ ಈ ಮ್ಯೂಸಿಕ್ ನ ತೆಗೆದುಕೊಂಡು ಬಂದು ನಮ್ಮ ಆರೋಗ್ಯವನ್ನ ಹೇಗೆ ಬ್ಯೂಟಿಫುಲ್ ಆಗಿ ಮಾಡ್ಬೋದು ಅಂತ ಪರಿಚಯ ಮಾಡ್ಕೊಟ್ಟಿದ್ದೀರಿ. ಸೈನ್ಸ್ ಹ್ಯಾಸ್ ಪ್ರೂವ್ಡ್ ಇಟ್. ನಮ್ಮ ಬ್ಲಡ್ ಫ್ರೀಕ್ವೆನ್ಸಿನ, ರಕ್ತದ ಒಂದು ಅನುರಣವಗಳನ್ನ, ಮಿದುಳಿನ ತರಂಗಾಂತರಗಳನ್ನ ನೀವು ಟೆಸ್ಟ್ ಮಾಡಿ, ಅದರ ಅನುರಣವಗಳ ಮಟ್ಟ ಕಡಿಮೆ ಇರ್ತದೆ. ಆಲ್ಮೋಸ್ಟ್ 40 ಹರ್ಟ್ಸ್ ಗಳಿಗಿನ ಕಡಿಮೆ ಇರ್ತದೆ. 7 ಹರ್ಟ್ಸ್ ಅನುರಣವಗಳಿಗಿನ್ನ ಕಡಿಮೆ ಇದ್ರೆ ಪ್ರಕೃತಿಯಲ್ಲಿ ಇರುವಂತಹ ಓಂಕಾರ ನಮ್ಗೆ ಕೇಳ್ತದೆ. ಈಗ ಜಲತತ್ವ ತುಂಬಾ ಕಡಿಮೆ ಇದ್ರೆ ಸಕ್ಕರೆ ಕಾಯಿಲೆ ಬರಬಹುದು, ಮತ್ತೆ ಮೂತ್ರಪಿಂಡಕ್ಕೆ, ಕಿಡ್ನಿಗೆ ಸಂಬಂಧಪಟ್ಟ ರೋಗ ಬಾಧೆ ವೃದ್ಧಿ ಆಗಬಹುದು. ಆ ಸಮಯದಲ್ಲಿ ಯಾವ ರಾಗ ಕೇಳಬೇಕು, ಯಾವ ಸ್ವರ ಕೇಳಬೇಕು ಅಂದಾಗ ನಿಷಾದ ಸರಿ ಗ ಮ ಪ ಧ ನಿ ಸರಿ ದ ಪ ಮ ಗ ರಿ ಸರಿ ಗ ಮ ಪ ಧ ನಿ ನಿಷಾದ. ಹಾಗೆ ಇಂತಿಂತ ರಾಗಕ್ಕೆ ಇಂತಿಂತ ಸಮಯ ಇರುತ್ತೆ ಅಂತ ಇರುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮಸ್ಕಾರ. ರೇಡಿಯೋ ಸಿಟಿ 91.1 ಅಲ್ಲಿ ನಿಮ್ಮ ಜೊತೆ ನಾನು ಆರ್ಜೆ ನಿಖಿತಾ. ಇವತ್ತು ಭಕ್ತಿ ಸ್ಟುಡಿಯೋದಲ್ಲಿ ನಮ್ಮ ಜೊತೆಲಿದ್ದಾರೆ ಒಬ್ಬ ವಿಶೇಷವಾದಂತಹ ವ್ಯಕ್ತಿ, ವಿಶೇಷವಾಗಿರುವಂತಹ ಪರ್ಸನಾಲಿಟಿ. ತುಂಬಾ ಅಪರೂಪ ಇಂತಹ ವ್ಯಕ್ತಿಗಳನ್ನ ನಾವು ಭೇಟಿ ಆಗೋದು. ಇವರೊಬ್ರು ನ್ಯೂಟ್ರಿಷನಲ್ ಸೈಂಟಿಸ್ಟ್, ಆಹಾರ ತಜ್ಞೆ. ಹಾಗೆ ನೋಡೋದಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿ ಹಾಡ್ತಾರೆ, ಸಂಗೀತ ತಜ್ಞೆಯೂ ಕೂಡ ಹೌದು. ಇದರ ಜೊತೆಯಲ್ಲಿ ತುಂಬಾ ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂತದ್ದು ವೈದ್ಯ ಜ್ಯೋತಿಷ್ಯ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಮೆಡಿಕಲ್ ಆಸ್ಟ್ರಾಲಜಿ. ನಮ್ಗೆ ಸಾಧಾರಣವಾಗಿ ಆಸ್ಟ್ರಾಲಜಿ ಬಗ್ಗೆ ಗೊತ್ತು, ಆದ್ರೆ ಮೆಡಿಕಲ್ ಆಸ್ಟ್ರಾಲಜಿ, ಮ್ಯೂಸಿಕ್, ಫುಡ್, ಇದನ್ನೆಲ್ಲ ಸೇರಿ ಹೇಗೆ ನಮ್ಮ ಲೈಫ್ನ ಬ್ಯೂಟಿಫುಲ್ ಆಗಿಸ್ಬೋದು ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇವತ್ತು ಮಾತುಕತೆ ಮುಂದುವರಿತಾ ಇದೆ. ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಜಯಲಕ್ಷ್ಮಿ HK ಅವರಿಗೆ. ನಮಸ್ಕಾರ ನಿಖಿತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಹಾರ ವಿಜ್ಞಾನ, ಆಹಾರ ತಜ್ಞೆ, ಸಂಗೀತಜ್ಞೆ, ಮತ್ತೆ ವೇದ ಮೂಲದ ವೈಜ್ಞಾನಿಕತೆ, ಅದರಲ್ಲಿ ವೈದ್ಯ ಜ್ಯೋತಿಷ್ಯ ಎನ್ನುವಂಥದ್ದು, ದಟ್ ಆಸ್ ಮೆಡಿಕಲ್ ಆಸ್ಟ್ರಾಲಜಿ. ಅದು ಒಂದು ನಮ್ಗೆ ಯಾವ ರೋಗ ಬಾಧೆ ಬರ್ತದೆ ಅನ್ನುವುದಕ್ಕೆ ಸೂಪರ್ ಕಾನ್ಶಿಯಸ್ ಕ್ಲೂ. ಅದು ನಮ್ಮ ವೇದ ಮೂಲದಲ್ಲಿ ಇರುವಂಥದ್ದು, ಅದರಲ್ಲೂ ಋಗ್ವೇದ ಮೂಲದ ವೇದಾಂಗದಲ್ಲಿ ಇರುವಂಥದ್ದು. ಕರೆಕ್ಟ್. ನೀವು ಮಾತುಕತೆ ನಮ್ದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇನ್ನೊಂದು ಸ್ವಲ್ಪ ನಿಮ್ಮ ಬಗ್ಗೆ ತಿಳಿಸ್ಲೇಬೇಕು. ಡಾಕ್ಟರ್ ಜಯಲಕ್ಷ್ಮಿ ಅವರ ಪ್ರೊಫೈಲ್ನ ನಾನು ನೋಡ್ತಿದ್ದ ಹಾಗೆ ದೇವ್ರೆ ನಮ್ಗೆ ಇವ್ರ ಬಗ್ಗೆ ಅಂದರೆ ತುಂಬ ತಡವಾಗಿ ಗೊತ್ತಾಯ್ತೇನೋ ನನಗೆ ಅಂತ ಅನಿಸ್ತು. 3ನೇ ವಯಸ್ಸಲ್ಲಿ ಇರಬೇಕಾದ್ರೆ ಸಂಗೀತ ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 10ನೇ ವಯಸ್ಸಿಗೆ ಅವರು ಕಾನ್ಸರ್ಟ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಮಕ್ಕಳ ವರ್ಷ ಅಂತ ಅವಾಗ ನಡೀತಾ ಇತ್ತು ತುಂಬ ವರ್ಷಗಳಿಂದ. ಯುನೆಸ್ಕೋದಿಂದ ಚೈಲ್ಡ್ ಪ್ರಾಡಿಜಿ ಅಂತ ಕೂಡ ರೆಕಗ್ನಿಷನ್ ಪಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಇವರನ್ನ ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ತಾರೆ. ನಿಮ್ಮ ಜೊತೆಗೆ ಆಫ್ ದ ಸ್ಕ್ರೀನ್ ಮಾತಾಡುವಾಗಲೂ ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ ನೀವು. ಹಾಡುಗಳು ಹುಟ್ಟಿದ್ದೆಲ್ಲಿ ಅಂತ ಮಾತಾಡ್ಬೇಕಾದ್ರೆ ನಮ್ಮ ವೇದಗಳಲ್ಲಿ ಬರುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಸಾಮವೇದ ಅಂತ ಹೇಳ್ಬೇಕಾದ್ರೆ ಸಾಮವೇದದಲ್ಲಿ ಈ ಒಂದು ಮ್ಯೂಸಿಕ್ ನಾವು ಕಾಣ್ತೀವಿ. ಈ ಸಾಮವೇದವನ್ನ ನೀವು ಫಾರ್ ದ ಫಸ್ಟ್ ಟೈಮ್ ಅಲ್ಲಿಂದ ಈ ಮ್ಯೂಸಿಕ್ ನ ತೆಗೆದುಕೊಂಡು ಬಂದು ನಮ್ಮ ಆರೋಗ್ಯವನ್ನ ಹೇಗೆ ಬ್ಯೂಟಿಫುಲ್ ಆಗಿ ಮಾಡ್ಬೋದು ಅಂತ ಪರಿಚಯ ಮಾಡ್ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲ, ಶಿ ಹ್ಯಾಸ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಸೌಂದರ್ಯ ಲಹರಿಯಲ್ಲಿ ಬರುವಂತಹ 100 ಶ್ಲೋಕಗಳನ್ನ ಒಂದೊಂದು ರಾಗದಲ್ಲಿ, ಬೇರೆ 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 ರಾಗದಲ್ಲಿ ಇದನ್ನ ಕಂಪೋಸ್ ಮಾಡಿದ್ದಾರೆ. ಜಗತ್ತಲ್ಲಿ ನನಗೆ ಗೊತ್ತಿರುವಂತಹ ಒಬ್ಬರೇ ವ್ಯಕ್ತಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಂಪೋಸ್ ಮಾಡಿರುವಂಥದ್ದು. ಹೀಗೆ ಒಂದೊಂದೇ ತಿಳ್ಕೊಳ್ಳೋದಕ್ಕೆ ಹೋದಾಗ ಎಷ್ಟೋ ವಿಷಯಗಳಿದೆ. ಆದ್ರೆ ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ನಾವು ಹೇಗೆ ನಮ್ಮ ರಿಯಲ್ ಲೈಫ್ ನಲ್ಲಿ ನೀವು ಪಡ್ಕೊಂಡಿರುವಂತ ಜ್ಞಾನವನ್ನ ಅಳವಡಿಸ್ಕೊಳ್ಬಹುದು. ಮ್ಯೂಸಿಕ್ ಬಗ್ಗೆ ಮಾತಾಡುವಾಗ ಮ್ಯೂಸಿಕ್ಗೂ ನಮ್ಮ ಮನಸ್ಸಿನ ಮೇಲೆ ಬೀರುವಂತಹ ಪ್ರಭಾವಕ್ಕೂ ಮತ್ತೆ ಮೆಡಿಕಲ್ ಆಸ್ಟ್ರಾಲಜಿ ಬಗ್ಗೆಯೂ ಕೂಡ ನೀವೀಗ ಮಾತಾಡೋದು. ಖಂಡಿತ ಬಹಳ ಚೆನ್ನಾಗಿ ನೀವು ಹೇಳಬೇಕಾದ್ರೆ ನಾನಾ ವಿಭಾಗಗಳಿದೆ ಅಂತ ಹೇಳಿದ್ರಿ. ನೋಡಿ, ಇದೆಲ್ಲ ಮಾತಾಡುವ ಮುಂಚೆ ಎಲ್ಲ ಶಾಸ್ತ್ರ ವಿದ್ಯೆಗಳಲ್ಲಿ ಗಣಿತಕ್ಕೆ ಮೊದಲನೇ ಸ್ಥಾನ, ಲಲಿತ ಕಲೆಗಳಲ್ಲಿ ಸಂಗೀತಕ್ಕೆ ಮೊದಲನೇ ಸ್ಥಾನ. ಈ 2 ವಿದ್ಯೆಯನ್ನು ನಾವು ಸಮ್ಮಿಳಿತ ಮಾಡಿದಾಗ ಸಂಗೀತಕ್ಕೇನೆ ಮೊದಲನೇ ಸ್ಥಾನ. ಅದಕ್ಕೆ ನನಗೆ ಒಂದು ಅಮೋಘವಾದ ಒಂದು ಸಾಹಿತ್ಯದ ಸಾಲುಗಳು
ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲೇ ಇದು ಮಾಡಿದಂತಹ ಒಂದು ಅಮೋಘವಾದ, ಬಹಳ ಮನಸ್ಸಿಗೆ ತಟ್ಟುವಂತಹ, ಆತ್ಮನ್ ಅನುಸಂಧಾನ ಆಗುವಂತಹ ಈ ಸಾಲುಗಳು. ನಾದಕ್ಕೆ ಒಲಿಯದ ಮನಸ್ಸೇ ಇಲ್ಲ, ನಾದಕ್ಕೆ ಒಲಿಯದ ಜೀವವೇ ಇಲ್ಲ, ನಾದಕ್ಕೆ ಒಲಿಯದ ದೇವರೇ ಇಲ್ಲ ಅಂಥೇಳಿ, ಭಾವವೆಂಬ ಹೂವು ಅರಳಿ, ಉಪಾಸನೆ ಸಿನಿಮಾದಲ್ಲಿ ನಾವು ಸಣ್ಣವರಿದ್ದಾಗ ನೋಡಿದ್ದು. ಇದು ಹಿಂದೋಳ್ ರಾಗದಲ್ಲಿದೆ. ನಾವು ಹಿಂದೂಸ್ತಾನಿ ಸಂಗೀತದಲ್ಲಿ ಇದಕ್ಕೆ ಮಾಲ್ಕಮ್ಸ್ ಅಂತ ಹೇಳಿ ಕರಿತೇವೆ. ಸಿ, ಎಷ್ಟು ಸರಳೀಕರಣಗೊಂಡ ಅರ್ಥಪೂರ್ಣವಾದಂತಹ ಸಾಲುಗಳಿದು. ನಮ್ಮ ಆತ್ಮನ್ ತಟ್ಟಿ ಬಿಡ್ತಾರೆ. ಹೀಗೆ ನೀವು ಕೇಳಿದ್ರಿ, ಈಗ ವರ್ಲ್ಡ್ಸ್ ಮ್ಯೂಸಿಕ್ ಡೇ, ವಿಶ್ವ ಸಂಗೀತ ದಿನಾಚರಣೆ 21ಕ್ಕೆ ಬರ್ತದೆ, ಜೂನ್ 21. ಎಂತಹ ಸಮಂಜಸವಾದ ಕಾರ್ಯಕ್ರಮ ಇದು. ಈಗ ಸಂಗೀತ ಚಿಕಿತ್ಸೆ, ಸಂಗೀತ ಅಂತ ನಾವು ಮಾತಾಡಿದಾಗ ನಾನು ಮೊದಲೇ ಹೇಳಿದೆ, ಎಲ್ಲಾ ವಿದ್ಯೆಗಳನ್ನ, ಶಾಸ್ತ್ರವಿದ್ಯೆ, ಲಲಿತ ಕಲೆಗಳನ್ನ ನಾವು ಸಮ್ಮಿಳಿತ ಮಾಡಿದಾಗ ಪ್ರಥಮ ಸ್ಥಾನ ಸಂಗೀತಕ್ಕೆ ಬರೋದು, ನಂತರ ಗಣಿತಕ್ಕೆ ಬರ್ತದೆ. ಯಾಕೆ? ನಮ್ಮ ದೇಹದಲ್ಲಿರುವಂತಹ ಬ್ಲಡ್ ಫ್ರೀಕ್ವೆನ್ಸಿ, ರಕ್ತಕ್ಕೆ ಒಂದು ಅನುರಣವಗಳಿರ್ತದೆ, ತರಂಗಾಂತರ ಫ್ರೀಕ್ವೆನ್ಸಿ, ಅನುರಣವ ರೆಸೊನೇಟಿವ್ ಎನರ್ಜಿ, ಅದು ಸಹ ಸಂಗೀತ ಇದೆ ಅದರಲ್ಲಿ. ನಾವು ಧ್ಯಾನಗ್ರಸ್ತರಾದಾಗ ನಮ್ಮ ಬ್ಲಡ್ ಫ್ರೀಕ್ವೆನ್ಸಿನ, ರಕ್ತದ ಒಂದು ಅನುರಣವಗಳನ್ನ, ಮಿದುಳಿನ ತರಂಗಾಂತರಗಳನ್ನ ನೀವು ಟೆಸ್ಟ್ ಮಾಡಿ. ಈಗ ಸೈನ್ಸ್ ಹ್ಯಾಸ್ ಪ್ರೂವ್ಡ್ ಇಟ್. ಅದರ ಅನುರಣವಗಳ ಮಟ್ಟ ಕಡಿಮೆ ಇರ್ತದೆ, ಆಲ್ಮೋಸ್ಟ್ 40 ಹರ್ಟ್ಸ್ಗಳಿಗಿನ ಕಡಿಮೆ ಇರ್ತದೆ. ಅದು ಅವಸ್ಥಾ, ಅದು ಒಂದು ಪ್ರಜ್ಞಾವಸ್ಥಾ. ಈ ಸಾಧಕರಿಗೆ 20 ಹರ್ಟ್ಸ್ಗಿನ ಕೆಳಗಡೆ ಇದ್ರೆ ಅದು ತುರಿಯಾವಸ್ಥಕ್ಕೆ ನಾವು ಹತ್ರ ಆಗ್ತಿರ್ತೇವೆ. 7 ಹರ್ಟ್ಸ್ ಅನುರಣವಗಳಿಗಿನ್ನ ಕಡಿಮೆ ಇದ್ರೆ ಪ್ರಕೃತಿಯಲ್ಲಿ ಇರುವಂತಹ ಓಂಕಾರ ನಮಗೆ ಕೇಳ್ತದೆ. ಇದು ಸಾಧಕರ, ಸನ್ಯಾಸಿಗಳ ಅವಧೂತ ಪ್ರಜ್ಞೆಯಲ್ಲಿರುವಂತಹ, ಬ್ರಹ್ಮಜ್ಞಾನಿ ಪ್ರಜ್ಞೆಯಲ್ಲಿರುವಂತಹ, ವಿರಾಗಿನಿ ಅಥವಾ ವಿರಾಗಿ ಪ್ರಜ್ಞೆಯಲ್ಲಿರುವಂತಹ ಒಂದು ಅವಸ್ಥಾ. ಅದನ್ನ ನಾವು ಎನರ್ಜಿ ಲೆವೆಲ್ಸ್ ಅನ್ನೋದು ಬಹಳ ಲಿಮಿಟೆಡ್ ಅನ್ಸ್ತದೆ. ಇದೊಂದು ಅವಸ್ಥೆ ಅಂತ ನಾವು ಹೇಳ್ಬೋದು. ಈ ಪ್ರಕ್ರಿಯೆ ಅಂದರೆ ಅವರ ಪ್ರಜ್ಞಾವಸ್ಥಾ ಅಟ್ಲೀಸ್ಟ್ ವಿಶುದ್ಧ ಚಕ್ರದ ಮೇಲೆ ಆಗ್ನಾಕ್ಕೆ ಸ್ಟೆಬಿಲೈಸ್ ಆಗಿರುತ್ತೆ, ಆ ಸ್ತಬ್ಧತೆ ಆಗ್ನಾಕಿರುತ್ತೆ. ಈ ಪ್ರಜ್ಞಾವಸ್ಥಾ ಸಂಗೀತಜ್ಞರಿಗೆ, ನಿಜವಾದ ಕಲಾವಿದರಿಗೆ ಗೊತ್ತಿಲ್ಲದೆ ಆ ಅವಸ್ಥೆಗೆ ಅವರು ರೀಚ್ ಆಗ್ತಿರ್ತಾರೆ. ಆದ ಕಾರಣ ನಿಜವಾದ ಕಲಾವಿದರಿಗೆ ಅಹಂಕಾರ ಇರುವುದಿಲ್ಲ. ಅಹಂಕಾರ ಇದ್ರೆ ನಮಗೆ ಎಂಥದ್ದೇ ಪಾಂಡಿತ್ಯ ಇದ್ರೂ ನಾವು ಕಲಾವಿದರಲ್ಲ ಅನ್ನುವಂಥದ್ದು ನನ್ನ ಒಂದು ಇಂಟರ್ನಲೈಸ್ಡ್ ಪ್ರಜ್ಞೆ, ಮತ್ತೆ ಅನುಭವ, ಮತ್ತೆ ಕಲಿತ ಮನನ ಮಾಡಿದಂತಹ ವಿಷಯ. ಆದ ಕಾರಣ ಈ ಶಕ್ತಿ ಸಂಗೀತಕ್ಕಿದೆ. ಆದ ಕಾರಣ ನೋಡಿ, ಒಂದೊಂದು ಚಕ್ರಕ್ಕೂ ಸಹ ಒಂದೊಂದು ರೆಸನೇಟಿವ್ ಎನರ್ಜಿ ಇರುತ್ತೆ. ಯಾವುದು ಕಡಿಮೆ ಇಲ್ಲ, ಯಾವುದು ದೊಡ್ಡದಲ್ಲ. ಮನುಷ್ಯ ಪ್ರಜ್ಞೆಯಲ್ಲಿ ಈ ದೇಹ ಧರ್ಮ ಇಟ್ಕೊಂಡಾಗ ಮೂಲ ಕಾರ್ಯಗಳನ್ನ ಮಾಡಬೇಕು. ಅದು ವಾಯು ತತ್ವ. ಅದನ್ನ ಬಿಂಬಿಸುವಂತಹ ಒಂದು ಅನುರಣವದ ಸ್ವರ ಅಂದ್ರೆ ಸರಿ ಗ ಮ ಪ. ನಮ್ಮಲ್ಲಿ ವಾತ ದೋಷಗಳಿದ್ರೆ, ವಾಯು ತತ್ವ ನಮ್ಮ ದೇಹದಲ್ಲಿ ಏರ್ಪೇರಾಗಿದ್ರೆ, ಈ ಪಾ ಸ್ವರದ, ಈಗ ಸಪ್ತ ಸ್ವರ ಇದೆ, ಸರಿ ಗ ಮ ಪ ಧನಿ, ಸರಿ ಗ ಮ ಪ ಪ ಸ ಪ. ಈ ಪಾ ಸ್ವರದ ಅನುರಣವಗಳನ್ನ ಹಾಡೋದ್ರಿಂದ ಇದಕ್ಕೆ ನಾವು ಆಕ್ಟಿವ್ ಮೋಡ್ ಅಂತ ಕರಿತೇವೆ. ಆಕ್ಟಿವ್ ಮೋಡ್, ಆ ಅನುರಣವಗಳು ಹೇಗೆ ಕೆಲಸ ಮಾಡ್ತದೆ ಹೇಳ್ತೇನೆ. ಮತ್ತೆ ಕೇಳೋದ್ರಿಂದ ಪ್ಯಾಸಿವ್ ಮೋಡ್, ದೇಹದ ಶ್ರವಣೇಂದ್ರಿಯಕ್ಕೆ ಸಂಬಂಧಪಟ್ಟ ನರವ್ಯೂಹದ ವ್ಯವಸ್ಥೆಯ ಮುಖೇನ ಮಿದುಳಿನ ನರ ಪ್ರೇಕ್ಷಕಗಳು, ಅದನ್ನ ನಾವು ಅಂಗ್ರೇಜಿ ಭಾಷೆ ಒಳಗೆ, ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಆಸ್ ಮಿರರ್ ನ್ಯೂರಾನ್ಸ್, ಅದು ಅಲೈನ್ ಆಗ್ತದೆ. ಈಗ ಸೈನ್ಸ್ ಪ್ರೂವ್ ಮಾಡ್ತಾ ಉಂಟು. ನಾನು ಕರ್ನಾಟಕ ಘನತೆವೆತ್ತ ಕರ್ನಾಟಕ ಸರ್ಕಾರದಿಂದ 2013ರಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಯೋಗ ಅಂಡ್ ನೇಚರೋಪ್ಯಾಥಿ ಎಲ್ಲ ಮಾಡಿದಾಗ ಆಯುಷಿಂದ ಪ್ರೀ ಕಾನ್ಫರೆನ್ಸ್ ಕಮಿಟಿ ಚೇರ್ಮನ್ ಇದ್ದೆ. ಅವಾಗ ನಮ್ಮ ದೆಹಲಿಯ
ಅತ್ಯಂತ ಪ್ರಖ್ಯಾತ ಹೃದಯ ತಜ್ಞರಾದ ಡಾಕ್ಟರ್ ಮಾನ್ಚಂದ್ ಅವರು ಈಗ ಸರ್ಜರಿ ಆದ ಪೇಷಂಟ್ಸ್ಗೆ ಅಲ್ಲಿ ಗಾಯತ್ರಿ ಮಂತ್ರ ಹಾಕೋದ್ರಿಂದ, ಓಂಕಾರವನ್ನ ಹಾಕೋದ್ರಿಂದ ಅವರ ಎಂಡಾರ್ಫಿನ್ ವೃದ್ಧಿ ಆಗ್ತದೆ, ಅಂದ್ರೆ ಪೇನ್ ಕಡಿಮೆ ಆಗ್ತದೆ ಅಂತ. ಓಂ, ಇದು ಓಂಕಾರ. ಆ ಓಮ ಇದರಲ್ಲಿ ಸಪ್ತಸ್ವರವೂ ಇರ್ತದೆ, ಎಲ್ಲಾ ಸ್ವರಗಳು ಇದರಲ್ಲಿ ಸಮ್ಮಿಳಿತ ಆಗಿರ್ತದೆ. ಹಾಗೆ ನಮ್ಮಲ್ಲಿ ಪರ್ಟಿಕ್ಯುಲರ್ ಡಿಸಾರ್ಡರ್ಸ್, ರೋಗಗಳಿಗೆ ಮತ್ತೆ ಕೆಲವು ಡಿಸಾರ್ಡರ್ಸ್, ಸಿಂಡ್ರೋಮ್ಸ್ಗಳಿಗೆಲ್ಲ ಇಂಥದ್ದೇ ಸ್ವರದ ಅನುರಣವಗಳನ್ನ ಕೇಳೋದ್ರಿಂದ ನಮ್ಮ ನರವ್ಯೂಹಕ್ಕೆ ಸಂಬಂಧಪಟ್ಟ, ಅಂದ್ರೆ ಶ್ರವಣೇಂದ್ರಿಯಕ್ಕೆ ಸಂಬಂಧಪಟ್ಟ ನರವ್ಯೂಹದ ವ್ಯವಸ್ಥೆ ಮುಖೇನ ಆ ವಿಷಯಗಳ ಒಂದು ನರ ಪ್ರೇಕ್ಷಕಗಳು ಸಮತೋಲನಕ್ಕೆ ಬರ್ತದೆ. ಆಸ್ ಎ ಪ್ರಿವೆಂಟಿವ್ ಮೆಡಿಸಿನ್ ನಮ್ಮ ಸಮಗ್ರ ಆರೋಗ್ಯದಲ್ಲಿ ಸಂಗೀತವನ್ನ ಅತ್ಯಮೋಘವಾಗಿ ನಾವು ಅಳವಡಿಸಿಕೋಬಹುದು. ಆದ ಕಾರಣ ನಾನು 1 ಲಕ್ಷಕ್ಕಿಂತ ಹೆಚ್ಚು ಸಾಧಕ ಬಂಧುಗಳಿಗೆ ನಾನು ಗೈಡ್ ಮಾಡಿದ್ದೇನೆ. ಅಂದ್ರೆ ನಮ್ಮ ರಿಸೆಪ್ಟಿವಿಟಿ ಎಷ್ಟಿದೆ ನೋಡ್ಬೇಕು. ಅಂದ್ರೆ ನಮ್ಮ ಪಂಚಕೋಶಗಳಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶದಲ್ಲಿ ಪ್ರಾಣಮಯಕ್ಕೆ ಸಂಚಯನ ಆಗುವಂತಹ ಪ್ರಾಣಶಕ್ತಿ, ದೇಹದ ಟಾಕ್ಸಿನ್ ಲೆವೆಲ್, ಅದು ಪಂಚಕೋಶ. ನಮ್ಮ ದೇಹ, ನಮ್ಮ ವ್ಯವಸ್ಥೆ ಅಂದ್ರೆ ಬರೀ ದೇಹ ಅಲ್ಲ, ಬರೀ ಸ್ಥೂಲ ಶರೀರ ಅಲ್ಲ, ಸೂಕ್ಷ್ಮ ಶರೀರ ಉಂಟು. ಅಲ್ಲಿ ರಿಸೆಪ್ಟಿವ್ ಇರ್ಬೇಕಲ್ಲ, ಅದು ತಕ್ಷಣ ನಮಗೆ ಪ್ರಕಟ ಆಗ್ಲಿಕ್ಕೆ. ಸೊ ಆದ ಕಾರಣ ಈ ಒಂದು ಸಂಗೀತ ಚಿಕಿತ್ಸೆ ನಮ್ಮ ಸಾಮವೇದ ಮೂಲದಲ್ಲಿ, ಈಗ ನಮ್ಮ ಪಂಚತತ್ವಗಳು ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ ತತ್ವಗಳಲ್ಲಿ ಜಲತತ್ವ ಏರ್ಪೇರಾದ್ರೆ ಸೌಂದರ್ಯ ಪ್ರಜ್ಞೆ ಕಡಿಮೆ ಇರುತ್ತೆ, ಸೆರೋಟೋನಿನ್ ಅಂಡ್ ಡೋಪಮೈನ್ಸ್ ಏರ್ಪೇರ್ ಆಗಿರುತ್ತೆ. ಹಾಗೆಯೇ ನಮ್ಮ ಪ್ಯಾಂಕ್ರಿಯಾಸ್, ಇನ್ಸುಲಿನ್ ಲೆವೆಲ್ ಸರಿ ಕೆಲಸ ಮಾಡ್ಲಿಕ್ಕಿಲ್ಲ. ಅದರ ಜೊತೆಗೆ ಅಗ್ನಿಯು ಡಿಸ್ಟರ್ಬ್ ಆದ್ರೆ ಜಠರಾಗ್ನಿಯ ಮಟ್ಟ ಕಡಿಮೆ ಇರ್ತದೆ. ಡೈಜೆಷನ್ ಸರಿ ಇಲ್ಲ, ನಿಮಗೆ ಗುಲ್ಮ, ಸ್ಪ್ಲೀನ್ ಮತ್ತೆ ಹೊಟ್ಟೆ, ಜಠರ ಸರಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನ್ಯಾಚುರಲಿ ಪ್ಯಾಂಕ್ರಿಯಾಸ್ ಸರಿ ಕೆಲಸ ಮಾಡಲ್ಲ. ಅಲ್ಲಿ ಅಗ್ನಿ ಬೇಕು, ಇಲ್ಲಿ ಜಲ ಬೇಕು. ಅದು ಈವನ್ ಗರ್ಭ ಸಂಸ್ಕಾರದಲ್ಲೂ ಸಹ ಮೊದಲನೇ ತಿಂಗಳ ಗರ್ಭಾವಸ್ಥೆ, ಹಾಗೆಯೇ ಎರಡನೇ ತಿಂಗಳ ಗರ್ಭಾವಸ್ಥೆ, 5ನೇ ತಿಂಗಳ ಗರ್ಭಾವಸ್ಥೆಯಲ್ಲಿ ನಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದ್ರೆ ಈ ಅಂಶಗಳು ಏರ್ಪೇರಾಗತ್ತೆ. ನಮ್ಮ ಸಂಸ್ಥೆಯಿಂದ ನಾವು ಗರ್ಭ ಸಂಸ್ಕಾರವನ್ನು ಕೊಡ್ತೇನೆ. ನನ್ನ ಪ್ರಜ್ಞಾನಂ ವೇದಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಸುಮಾರು ಜನಕ್ಕೆ ಕೊಟ್ಟಿದ್ದೇನೆ. ಇದು ನಮ್ಮ ಎಲ್ಲಿದೆ, ನಾನು ಮಾಡಿದ್ದ, ನಮ್ಮ ವೇದ ಮೂಲಗಳಲ್ಲಿ ಹಾಸುಹೊಕ್ಕಾಗಿದೆ. ನಮ್ಗೆ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಹೆಚ್ಚಾಗಿ ಗೊತ್ತಿರ್ಲಿಕ್ಕಿಲ್ಲ. ಮುಂಚೆ ಇದ್ದ ವಿಷಯವನ್ನ ಉತ್ಥಾನ, ಬಹುಶಃ ಆ ಪ್ರಕೃತಿ ಅಥವಾ ದೇವರು, ಆ ಶಕ್ತಿಯೋ ನನ್ನ ಮುಖೇನ ವಿಪರೀತವಾಗಿ ವಿಶಿಷ್ಟವಾಗಿ ಮಾಡಿಸ್ತಿರಬಹುದು. ಈ ಜ್ಞಾನ ಎಲ್ಲರೂ ಕಲಿಬಹುದಷ್ಟೇ. ಹಾಗೆಯೇ ನಾನೀಗ ಜಲತತ್ವ ಏರ್ಪೇರಾದ್ರೆ ಸೌಂದರ್ಯ ಪ್ರಜ್ಞೆ, ಈಗ ಕೆಲವರು ತುಂಬಾ ಚಂದ ಪ್ರೆಸೆಂಟಬಿಲಿಟಿ ಇರ್ತದೆ, ಜಲತತ್ವ ಪ್ರಕಟ ಆಗಿರ್ತದೆ, ಸೆರೋಟೋನಿನ್ ಲೆವೆಲ್ಸ್ ಜಾಸ್ತಿ ಇರ್ತದೆ. ಕೆಲವರು ಸಿಂಪಲ್ ಆಗಿರ್ತಾರೆ, ಆಕಾಶ ತತ್ವ ಪ್ರಕಟ ಆಗಿರುತ್ತೆ. ಈಗ ಜಲತತ್ವ ತುಂಬಾ ಕಡಿಮೆ ಇದ್ರೆ ಸಕ್ಕರೆ ಕಾಯಿಲೆ ಬರಬಹುದು, ಮತ್ತೆ ಮೂತ್ರಪಿಂಡಕ್ಕೆ, ಕಿಡ್ನಿಗೆ ಸಂಬಂಧಪಟ್ಟ ರೋಗ ಬಾಧೆ ವೃದ್ಧಿ ಆಗಬಹುದು. ಆ ಸಮಯದಲ್ಲಿ ಯಾವ ರಾಗ ಕೇಳಬೇಕು, ಯಾವ ಸ್ವರ ಕೇಳಬೇಕು ಅಂದಾಗ ನಿಷಾದ, ಸರಿ ಗ ಮ ಪ ಧ ನಿ ಸರಿ ದ ಪ ಮ ಗ ರಿ ಸರಿ ಗ ಮ ಪ ಧ ನಿ, ನಿಷಾದ. ಹಾಗೆ ಇಂತಿಂತ ರಾಗಕ್ಕೆ ಇಂತಿಂತ ಸಮಯ ಇರುತ್ತೆ ಅಂತ ಇರುತ್ತೆ. ಈಗ ನಿಷಾದ ಗಾಂಧಾರ ಪ್ರಧಾನ ರಾಗಗಳು. ಅಗ್ನಿ, ಗಾಂಧಾರ ಅಗ್ನಿಯನ್ನ ಸರಿ ಮಾಡ್ತದೆ, ನಿಷಾದ ಜಲವನ್ನ ಸರಿ ಮಾಡ್ತದೆ. ಜಲತತ್ವ ಯಾವುದು, ನಮ್ಮ ಜಲತತ್ವವನ್ನ ಬಿಂಬಿಸುವಂತಹ ಅಂಗಾಂಗ ಕಿಡ್ನಿ, ಮೂತ್ರಪಿಂಡ. ಅಗ್ನಿ ಜಠರ, ಲಿವರ್ ಪಿತ್ತಕೋಶ, ಗಾಲ್ ಬ್ಲಾಡರ್, ಇವೆಲ್ಲ ಅಗ್ನಿ. ನಮ್ಮ ಗರ್ಭ ಸಂಸ್ಕಾರದಲ್ಲಿ ಇಂತಿಂತ ತಿಂಗಳಲ್ಲಿ ಈ ಅಂಗಾಂಗಗಳ ಆರೋಗ್ಯವನ್ನ ನಾವು ಸ್ಟೆಬಿಲೈಸ್ ಮಾಡುವಂತ ಅಮೋಘವಾದ ವಿಜ್ಞಾನ ಉಂಟು ನಮ್ಮಲ್ಲಿ. ನಮಗೆ ಅದರ ಕಡೆ ಗಮನ ಇಲ್ಲ. ಆದ ಕಾರಣ ಹಿಂದೋಳ ರಾಗ ಯಾವಾಗ ಕೇಳಬೇಕು, 3ನೇ ಯಾಮದಲ್ಲಿ, ಬೆಳಗಿನ ಜಾವ 3ನೇ ಯಾಮ, ಸಂಜೆ 6 ಗಂಟೆ ನಂತರ. ಜಗ ಮಧ ನಿ ಸ ನಿ ದ ಮ ಗ ಸ ನಿ ಸ ಗ ಸ ಸ ನಿ ನಿ ಸ ಗ ಗ ಸ ಸ ಸ ಮ ಗ ಮ ಗ ಸ ಸ ಗ ಮ ದ ಮ ಗ ಸ ಸ ನಿ ಸ ಗ ಸ ನಿ ದ ನಿ ಗ ಸ ನಿ ಸ ಗ ಸ ನಿ ದ ಮೋ ಸ ನಿ ಸಾಮಜವರ ಗಮನ. ಒಂದು ಇದು ಕ್ಲಾಸಿಕಲ್ ಶಾಸ್ತ್ರೀಯ ಸಂಗೀತ. ಇಲ್ಲಾಂದ್ರೆ ಬೇಕಾದಷ್ಟು ಒಳ್ಳೆಯ ಚಲನಚಿತ್ರಗೀತೆಗಳಿದೆ. ನಾ ಹೇಳಿದ್ನಲ್ಲ, ವಿಶ್ವವೇ ಅರಳಿತು ಓಂಕಾರದಲ್ಲಿ, ವಾಣಿಯ ವೀಣೆಯ ಝೇಂಕಾರದಲ್ಲಿ, ಮಾಮವಸು ಶ್ರೀ ಸರಸ್ವತಿ
ನಿ ನಿ ಸ ದ ನಿ ಸ ಮ ದ ನಿ ಸ ಗ ಸ ನಿ ದ ಮ ಗ ಸ ನಿ ಸ ಗ ಸ ನಿ ನಿ ಸ ಗ ಗ ಸ ಸ ಸ ನಿ ದ ಮ ಗ ಸ ಸ ಸ ಗ ಮ ದ ನಿ ಸ ನಿ ದ ಮ ಗ ಸ ಸ ನಿ ಸ ಗ ಸ ನಿ ದ ನಿ ಗ ಸ ನಿ ಸ ಗ ಸ ನಿ ದ ಮೋ ದ ನಿ ನಿ ನ ರ ಆ ರ ರ ರ ಸಿ ಹಿಂದೋಳ್. ಹೌದು. ಸೊ ಇವಾಗ ನೀವು ನಿಮ್ಗೆ ಹಾಡೋದಿಕ್ ಗೊತ್ತು, ಇಷ್ಟು ಅದ್ಭುತವಾಗಿ ಹಾಡ್ತಾ ಇದ್ದೀರಿ, ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಈ ಹಾಡನ್ನ ಕೇಳಿದ್ರೆ ಸಾಕ ಅವನ್ ಮೆಂಟಲ್ ಖಂಡಿತ ಅದಕ್ಕೆ ಪ್ಯಾಸಿ ಮೋಡ್ ಅಂತೇವೆ. ನಾ ಮುಂಚೆ ಹೇಳಿದ್ನಲ್ಲ, ಪ್ಯಾಸಿ ಮೋಡ್ ಕೇಳಿದ್ರೆ ಆಗ್ತದೆ. ಯಾಕಂದ್ರೆ ಆ ಅನುರಣವಗಳು, ಆ ತರಂಗಾಂತರಗಳು ನಮ್ಮ ಶ್ರವಣೇಂದ್ರಿಯಕ್ಕೆ ಸಂಬಂಧಪಟ್ಟ ನರವ್ಯೂಹ ವ್ಯವಸ್ಥೆಯ ಮುಖೇನ ಮಿದುಳಿಗೆ ಸಂಬಂಧಪಟ್ಟ ಆ ಪರ್ಟಿಕ್ಯುಲರ್ ಸೆಂಟರ್ಗೆ ಉತ್ತೇಜನ ಕೊಡ್ತದೆ, ಉದ್ರೇಕ ಅಲ್ಲ. ಅದೇ ಹೆಚ್ಚಿನ ಫ್ರೀಕ್ವೆನ್ಸಿ ಇರುವ ಸಂಗೀತವನ್ನ ಕೇಳಿದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಬರುವ ಸಾಧ್ಯತೆ ಇದೆ. ಸುಮಾರಷ್ಟು ಕೇಸ್ಗಳನ್ನ ನೋಡಿದ್ದೇನೆ. ಈ ವಿಷಯದಲ್ಲಿ ನಮ್ಮ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕುಂದ್ರಿ ಮೇಡಮ್ ಜಿ ನನಗೆ ಇಂಟರ್ವ್ಯೂ ಮಾಡಿದ್ರು. ಸುಮಾರು ಎಪಿಸೋಡ್ಸ್ ತಾವು ಮಾಡಿದ ತರ ಅದರಲ್ಲಿ ನಾನು ಮಾತಾಡಿದ್ದೇನೆ. ಸೊ ಆದ ಕಾರಣ ಈ ಎಲ್ಲ ಅನುರಣವಗಳು ಏನಿದೆ ಬಹಳ ಸೂದನಿಂಗ್, ಬಹಳ ಪೂರಕವಾಗಿರ್ತದೆ, ನಮ್ಮ ಪಂಚಕೋಶಗಳಿಗೆ ಪೂರಕವಾದಂತಹ ತರಂಗಾಂತರಗಳು. ಆದ ಕಾರಣ ನೋಡಿ, ಓಂ ಅದಕ್ಕೆ ಒಂದು ಅನುರಣವ, ಹ್ರೀಂ ಈ ಒಂದು ಬೀಜ ಮಂತ್ರಕ್ಕೆ ಒಂದು ಅನುರಣವ. ಹಾಗೆಯೇ ಒಂದೊಂದು ಸ್ವರಕ್ಕೆ ಸ ರೇ ಶುದ್ಧ ರಿಷಭ, ಸ ರೇ ರೀಟು ಚತುರ್ಶ್ರತಿ ರಿಷಭ, ಸರಿ ಗವದ ಸ ಮೋಹನ್ ರಾಗ, ರೀಟು ಚತುರ್ಶ್ರತಿ ರಿಷಭ, ಸರೇ ಪೃಥ್ವಿ ಸ್ಟೆಬಿಲೈಸ್ ಮಾಡ್ಬೇಕಾದ್ರೆ ಈ ರಾಗವನ್ನ ಹಾಡ್ಬೇಕು. ಮಾಯಮಾಳವ ಗೌಡ, ಸರಿ ಗ ಮ ಪದ ನೀ ಸ, ಮಾಯಮಾಳವ ಗೌಡ ಬಿಫೋರ್ 9 AM. ಹಾಗೆ ಚಕ್ರವಾಕ, ನಮ್ಮಲ್ಲಿ ಹಿಂದೂಸ್ತಾನಿಯಲ್ಲಿ ಇದಕ್ಕೆ ಅಹಿರ್ ಭೈರವ್ ಅಂತ ಕರಿತೇವೆ. ಇವೆಲ್ಲವೂ ಪೃಥ್ವಿ ವೃದ್ಧಿ ಮಾಡುವ ಕಾರಣ ಬೆಳಗ್ಗೆ ಕೇಳಬೇಕು. ಯಾಕಂದ್ರೆ ಇದರ ಒಂದು ಅನುರಣವಗಳ ಜೋಡಣೆಯ ಒಂದು ಸಂಚಯನದ ಶಕ್ತಿ ಬೆಳಗ್ಗೆ ನಮ್ಮ ದೇಹಕ್ಕೆ ಪೂರಕವಾಗಿರ್ತದೆ. ಯಾಕಂದ್ರೆ ಮನುಷ್ಯ ದೇಹದಲ್ಲಿ ಬೆಳಗ್ಗೆ ಅಗ್ನಿ ವೃದ್ಧಿಯಾಗುವ ಸಮಯ. ನಮ್ಮ ದೇಹದಲ್ಲಿ ಅದೇ ಫ್ರೀಕ್ವೆನ್ಸಿ ಆನ್ ಪಾರ್ ವಿತ್ ದ ನೇಚರ್ ಇರುತ್ತೆ. ಪ್ರಕೃತಿ ಪರವಾಗಿದ್ದ ಕಾರಣ ಇದು ಪ್ರಕೃತಿ ಪರವಾಗಿ. ಯಾವುದು ನೀವು ಹೇಳ್ತೀರಾ ಮ್ಯೂಸಿಕ್ ಥೆರಪಿ ಡಿಫರೆಂಟ್ ಅಲ್ಲ, ನಮ್ಮಲ್ಲೇ ಉಂಟು. ನಮ್ಮ ದೇಹನೇ ಆ ರೆಸನೇಟಿವ್ ಎನರ್ಜಿ ನಮ್ಗೆ ಬೇಕು ಅಲ್ವಾ? ಸೊ ಸರಿ ಗ ಪಧ ನಿ ಸರಿ ದ ಮಗ ರಿ ಸ, ಚಕ್ರವಾಕ ಅಹಿರ್ ಭೈರವ್ ಅಂತ ಕರಿತೇವೆ ಹಿಂದೂಸ್ತಾನಿಯಲ್ಲಿ. ಸೊ ಬೇಸಿಕಲಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ರಾಗಗಳನ್ನ ನಾವು ತಿಳ್ಕೊಳ್ತೀವಿ. ಬೇರೆ ಬೇರೆ ರೋಗ ಬಂದ್ರೆ ಫ್ಯಾಂಟಾಸ್ಟಿಕ್, ಇಲ್ಲ ಅಂತ ಇಲ್ಲ ಅಂದ್ರೆ ಫ್ಯಾಂಟಾಸ್ಟಿಕ್, ಕೇಳುವಂತದ್ದಾದ್ರೂ ಅದು ಫ್ಯಾಂಟಾಸ್ಟಿಕ್, ಅದು ಫ್ಯಾಂಟಾಸ್ಟಿಕ್. ಯಾಕೆ ಗೊತ್ತಾ, ಅಗ್ನಿ ವಿಪರೀತವಾಗದ್ರೆ ನಿಮ್ಮ ದೇಹದಲ್ಲಿ ಪಿತ್ತ ಪ್ರಕೃತಿ, ಗಾಲ್ ಬ್ಲಾಡರ್, ಲಿವರ್ ಅಂದ್ರೆ ಪಿತ್ತಕೋಶ, ಪಿತ್ತ ಜನಕಾಂಗ, ಜಠರ, ಉಷ್ಣರು, ಪಿತ್ತ ಜಾಸ್ತಿ ಆದ್ರೆ, ಪಿತ್ತ ಅಂದ್ರೆ ಏನು, ಉಷ್ಣ ವಿತ್ ಟಾಕ್ಸಿನ್. ಉಷ್ಣ ಬೇರೆ, ಉಷ್ಣ ಪ್ಲಸ್ ವಿಷ, ಆಮ ಅಂತ ಕರಿತೇವೆ ಆಯುರ್ವೇದದಲ್ಲಿ. ಪಿತ್ತ ನೆಗೆಟಿವ್ ಆಗಿದ್ರೆ, ಋಣಾತ್ಮಕವಾಗಿದ್ರೆ ಬಿಪಿ ಬರ್ತದೆ. ಅದನ್ನ ತಣ್ಣಗೆ ಮಾಡುವಂತಹ ಒಂದು ಪ್ರಿವೆಂಟಿವ್ ಪ್ಯಾಕೇಜ್ ಇದು. ಅಂದ್ರೆ ಈಗಿನ ಕಾಲದ ಒಂದು ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಎಂಥ ವಿದ್ಯೆ ಇದು, ಎಂಥ ಅಮೋಘವಾದ ವಿಷಯ ಅಲ್ವಾ? ನಮ್ಮ ಭಾರತೀಯ ಪಾರಂಪರಿಕ ಪದ್ಧತಿಯಲ್ಲಿದೆ. ನಮ್ಮಲ್ಲಿ ವೈದ್ಯಕೀಯ ಪದ್ಧತಿ ಆಯುರ್ವೇದ, ಭಾರತೀಯ ಅಮೋಘವಾದಂತಹ ವೈದ್ಯಕೀಯ ಪದ್ಧತಿ. ನಮ್ಮ ಸಂಗೀತ ಚಿಕಿತ್ಸೆ ಉಂಟಲ್ಲ, ಈ ತತ್ವ ಆದ್ರೆ ಈ ಸ್ವರವನ್ನ ಕೇಳಿ, ಈಗ ಯಾವ ರೋಗ ಯಾವ ತತ್ವದಿಂದ ಬರುತ್ತೆ ಅಂತ ನಮಗೆ ಗೊತ್ತಿದ್ರೆ ಆ ಸ್ವರವನ್ನ ನಾನು ಚಿಕಿತ್ಸೆಯಾಗಿ ಕೊಡ್ತೇನೆ, ಆ ಹೈಲೈಟ್ ಇರುವಂತಹ ರಾಗವನ್ನ ಕೊಡ್ತೇನೆ. ಹಾಗೆ ಇದು ವೈದ್ಯ ಜ್ಯೋತಿಷಿ ಅಂತ ನನ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ, ವೈಜ್ಞಾನಿಕ ಮೂಲದ ವೇದವನ್ನ ಅಭ್ಯಾಸ ಮಾಡ್ತಿದ್ದೇನೆ ಅಂತ ಹೇಳಿದಾಗ ಇದು ಮೂಢನಂಬಿಕೆ ಅಲ್ಲ. ನಮ್ಗೆ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅನ್ನೋಕೆನ ಗೊತ್ತಿರ್ಲಿಕ್ಕಿಲ್ಲ. ಇಲ್ಲಿ ನನಗೆ ದೇವರ ಅನುಗ್ರಹದಿಂದ ಸಿಕ್ಕ ಮೂಲದಲ್ಲಿ ಎಲ್ಲವೂ ಪೋಣಿಸಿದಂಗೆ ಎಲ್ಲವೂ ಉಂಟು. ಈಗ ಶುಕ್ರ ಗ್ರಹ ಏರ್ಪೇರಾದ್ರೆ ಜಲತತ್ವ ಏರ್ಪೇರಾಗಿರತ್ತೆ. ಸಹಜವಾಗಿ ಆ ಒಂದು ಅನುರಣವದ ಸ್ವರ ನಮಗೆ ಬೇಕು. ಮಧ್ಯಮಾವತಿ, ಸನಿ ಬ ಮರಿ ಮರಿ ಸನಿ ಪನಿ ಸರಿ ಮರಿ ಸನಿ ಸರಿ ಮರಿ ಸನಿ ಪನಿ ಸರಿ ಮರಿ. ಹೆಜ್ಜೆ ಮೇಲೊಂದ್ ಹೆಜ್ಜೆ ನಿಕ್ಕುತ ಗೆಜ್ಜೆಯ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ವಾರಮ್ಮ. ಮಧ್ಯಮಾವತಿ
ಸೊ ಇವಾಗ ನಾವು ಹಾಡಿನ ಬಗ್ಗೆ ತುಂಬಾ ನಾವು ಮಾತಾಡ್ತಾ ಇದ್ವಿ. ದಟ್ ಸೌಂಡ್ಸ್ ಅಂದ್ರೆ ಕೇಳೋದಿಕ್ ಕುತ್ಕೊಂಡ್ರೆ ಅದು ನಮ್ಗೆ ಸಮಯ ಹೋಗೋದೇ ಹೋಗ್ಬಿಡ್ತದೆ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವ್ನಿಗೆ ಕುತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಈಗ 5 ಎಲಿಮೆಂಟ್ಸ್ ಅಂತ ಹೇಳಿದ್ವಿ, ಗೊತ್ತು ನಮ್ಗೆ ಪಂಚಭೂತಗಳು ಏನು ಅಂತ. ಅಗ್ನಿ ಏನಾದ್ರೂ ಏರುಪೇರಾಗಿದ್ರೆ, ಇದ್ರ ಜೊತೆಯಲ್ಲಿ ಅಗ್ನಿ ಏರುಪೇರಾಗಿದ್ರೆ ಅಥವಾ ಜಲತತ್ವ ಏನಾದ್ರೂ ಏರುಪೇರಾಗಿದ್ರೆ ಏನೇನೆಲ್ಲ ಸಿಂಪ್ಟಮ್ಸ್ ಗಳು ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಉಳಿದಿರುವಂತಹ 3 ತತ್ವಗಳು, ಸೊ ಅಲ್ಲಿ ಏರುಪೇರಾದ್ರೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಗಳು ನಾವು ಅರ್ಥ ಮಾಡ್ಕೊಳ್ಬಹುದು? ಈಗ ನೋಡಿ, ಅಗ್ನಿ ಏರುಪೇರಾದ್ರೆ ಪಿತ್ತಕೋಶ, ಪಿತ್ತ ಜನಕಾಂಗಕ್ಕೆ ಸಂಬಂಧಪಟ್ಟ ರೋಗ ಬಾಧೆಗಳು, ಜಠರಕ್ಕೆ ಸಂಬಂಧಪಟ್ಟದ್ದು ಅದರಲ್ಲಿ ಇದಿರುತ್ತೆ. ಇದೇ ಅಂದ್ರೆ ನಾನು ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳ್ತಾ ಇದ್ದೇನೆ. ಇದು ಬಹಳ ದೀರ್ಘವಾದ ವಿಷಯ, ಒಂದು ಸಮಯದ ಅಭಾವವೂ ಇದ್ದಿತ್ತು. ಸೊ ಆದ ಕಾರಣ ಈಗ ಜಲ ಏರುಪೇರಾದ್ರೆ, ಈಗ ಎಷ್ಟೋ ಜನ ಮ್ಯಾನಿಯಸ್ ಬರುತ್ತೆ, ಜಲತತ್ವ ಏರುಪೇರಾಗಿರುತ್ತೆ ದೇಹದಲ್ಲಿ, ಡೋಪಮೈನ್ ಫ್ಲಕ್ಸಸ್ ಇರಬಹುದು. ಮತ್ತೆ ಎಷ್ಟೋ ಜನ ನಮ್ಗೆ ನೋಡಿ, ಇತ್ತೀಚೆಗೆ ನಾನು ಡಾಕ್ಟರ್ ಸಂಧ್ಯಾ ಭಾಗವತ್ಜಿ ಹಾಗೆ ಇನ್ನೊಬ್ಬ ಖ್ಯಾತ ಮನಃಶಾಸ್ತ್ರಜ್ಞರಾದ ಡಾಕ್ಟರ್ CS ಚಂದ್ರಶೇಖರ್ ಸರ್ ಇರ್ಬೋದು, 3 ಜನ ಸೇರಿ ಬಂದು ಅವರ ಡಾಕ್ಟರ್ ಸಂಧ್ಯಾ ಭಾಗವತ್ ಅವರ ಬಂದಿದ್ರಲ್ಲಿ ಈ ಮ್ಯೂಸಿಕ್ ಥೆರಪಿ ಇದನ್ನು ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ರು ಅವರು. ಸೊ ಅದರಲ್ಲಿ ಈಗ ನ್ಯೂರೋಲಿಂಗ್ವಿಸ್ಟಿಕ್ಸ್ ಅಂತ ನಾವು ಮಾತಾಡಿದಾಗ ನೋಡಿ, ಅದು ಬಿಡಿ, ಈವನ್ ಮ್ಯಾನಿಯಾಸ್ ಅಂತ ಬಂದಾಗ ಹೆಚ್ಚು ಜಲತತ್ವ ಏರ್ಪೇರಾಗಿರತ್ತೆ. ಆಮೇಲೆ ಆಂಗ್ಸೈಟಿ ಬರುತ್ತೆ, ವಾತ ಮತ್ತೆ ಜಲ, ಅದ್ರಲ್ಲಿ ಕಾರ್ಟಿಸೋಲ್. ಈಗ ವಾತ ಹೆಂಗೆ ಹೇಳ್ತೀರಿ? ವಾತ ಪಿತ್ತ ಕಫ. ವಾತ ಜಾಸ್ತಿ ಆದ್ರೆ ಏನಿರುತ್ತೆ? ನಾರೆಫಿನೆಫ್ರಿನ್ ಅನ್ನುವಂಥ ಹಾರ್ಮೋನ್, ಅಂದ್ರೆ ಚೋದಕ ಅಂತ ಕನ್ನಡದಲ್ಲಿ ಕರಿತೇವೆ. ಹಾಗೆ ಕಾರ್ಟಿಸೋಲ್ ಜಾಸ್ತಿ ಇರ್ತದೆ. ಅವೆರಡು ಜಾಸ್ತಿ ಆದ್ರೆ ನ್ಯಾಚುರಲಿ ವೇಗಸ್ ನರ್ವ್ಸ್ ಡಿಸ್ಟರ್ಬ್ ಆಗ್ತದೆ ಬಿಕಾಸ್ ಆಫ್ ಓವರ್ ಥಿಂಕಿಂಗ್. ಕಾರ್ಟಿಸೋಲ್ ಜಾಸ್ತಿ ಇದ್ದಾಗ ವೇಗಸ್ ನರ್ವ್ ಡಿಸ್ಟರ್ಬ್ ಆಯ್ತು ಅಂದ್ರೆ ಜೀರ್ಣಕ್ರಿಯೆ, ಸ್ಟಮಕ್ ಡ್ರೈನೆಸ್ ಬರುತ್ತೆ. ಅದು ಬೆಂಗಳೂರಿನ ವಾತಾವರಣಕ್ಕೆ ಇನ್ನೂ ಜಾಸ್ತಿ ಬರ್ತದೆ. ಅದಕ್ಕೆ ಬೆಂಗಳೂರಿಯನ್ಸ್ಗೆ ಹೆಚ್ಚು ಗಟ್ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇದೆ. ಯಾಕೆ ಹೇಳಿ? ಒನ್ ಇಸ್ ಪೊಲ್ಯೂಷನ್ ಇರ್ಬೋದು ಅಥವಾ ಸ್ಟಮಕ್ ಡ್ರೈನೆಸ್ ಇರ್ಬೋದು. ಯಾಕಂದ್ರೆ ಬೆಂಗಳೂರಿನ ಆಲ್ಟಿಟ್ಯೂಡ್ ಆ ಹೈಟ್ ಅಲ್ಲಿ ಇದೆ, 966 ಇದರಲ್ಲಿ ಇದೆ ಸಮುದ್ರ ಮಟ್ಟದಿಂದ. ತಂಪಾದ ವಾತಾವರಣ ಇದು ಒಂದು ಆಡ್ ಆನ್ ಫ್ಯಾಕ್ಟರ್. ಈ ತರ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಅವಾಗ ನಾವ್ ಯಾವ್ದು ಕೊಡ್ಬೇಕು? ಅದಕ್ಕೆ ಪೂರಕವಾದಂತಹ ಒಂದು ಅನುರಣವ ಇರುವಂತಹ ರಾಗ ಮತ್ತೆ ಸ್ವರ ಕೊಡ್ಬೇಕಾಗ್ತದೆ. ಈಗ ನೋಡಿ, ಬರೀ ಸ ಪೃಥ್ವಿ ಪ ಪಂಚಮ, ನಿಮ್ಮ ಕಾರ್ಟಿಸೋಲ್ ಲೆವೆಲ್ ಬರ್ತದೆ. ಅದರಲ್ಲೂ ಚಕ್ರವಾಗ ಗಾ ರೆ ಗರಿ ಸರಿ ಸ ನಿಧನಿ ಸ ನಿಧನಿ ಸರಿ ಗರಿ ಸರಿ ಗಮ ಗರಿ ಸರಿ ಗಮ ಪದರಿ ಸ ರಿ ಗರಿ ಸರಿ ದ ಪ ಮ ಗರಿ ಸರಿ ನೀವೇ. ಈಗ ಎಷ್ಟೋ ಜನ ಆಹಾರ ವಿಚಾರದಲ್ಲಿ ನಾವು ಏನ್ ತಗೋಬಹುದು? ಆಹಾರ ವಿಚಾರದಲ್ಲಿ ಬಹಳ ಒಳ್ಳೆ ಪ್ರಶ್ನೆ. ಇವಾಗ ಆ ಕಡೆ ಬಹುಶಃ ಫೋಕಸ್ ಮಾಡಬಹುದು. ಈಗ ನೋಡಿ, ಸಂಗೀತದ ಮಹತ್ವ ಸಂಕ್ಷಿಪ್ತವಾಗಿ ಗೊತ್ತಾಯ್ತು. ಈ ಆಹಾರಕ್ಕೆ ಬಂದಾಗ ಜಲತತ್ವ ಏರ್ಪೇರಾದ್ರೆ ನಮ್ಗೆ ಟ್ರಿಪ್ಟೋಫ್ಯಾನ್ ರಿಚ್ ಇರುವ ಇದು ವಾತ ಏರ್ಪೇರಾದ್ರೆ ಮಜ್ಜಿಗೆ ತಗೊಳ್ಳಿ. ವಾತ ಏರ್ಪೇರಾದ್ರೆ ಜೀರ್ಣಕ್ರಿಯೆ ಸರಿಯಾಗುದಿಲ್ಲ, ಯಾಕಂದ್ರೆ ನ್ಯಾಚುರಲಿ ಕಾರ್ಟಿಸೋಲ್ ಲೆವೆಲ್ ಫ್ಲಕ್ಸ್ ಆಗ್ತಾ ಇರುತ್ತೆ. ಅವಾಗ ಒಂದು ವಾತ ಕಡಿಮೆ ಮಾಡುವಂತ ಆಹಾರ ಪದಾರ್ಥ ಸುಮಾರಷ್ಟಿದೆ, ಸುಮ್ಮನೆ ಒಂದು ಸಂಕ್ಷಿಪ್ತ ಮಜ್ಜಿಗೆ. ಈಗ ವಾತ ಏರ್ಪೇರಾದಾಗ ಪಿತ್ತವೂ ಏರ್ಪೇರಾಗ್ಬೋದು. ಜೀರ್ಣಕ್ರಿಯೆ ವೃದ್ಧಿ ಮಾಡ್ಲಿಕ್ಕೆ ಹಿಂಗಾಷ್ಟಕ ಅಥವಾ ಹಿಂಗು ಎಸಫೋಟಿಡ ಅಂತ ನಾವು ಕರಿತೇವೆ. ಅದನ್ನ ಎಲ್ಲಾ ಟಾಕ್ಸಿನ್ ನ ಪಾಚನ ಅಂದ್ರೆ ಡೈಜೆಸ್ಟ್ ಮಾಡುವಂತ ಒಂದು ಶಕ್ತಿ ಹಿಂಗಿಗಿದೆ. ಆದ ಕಾರಣ ನಮ್ಮಲ್ಲಿ ಹಿಂಗಿನ ಒಗ್ಗರಣೆ ಹಾಕ್ತಾರೆ, ಎಸಫೋಟಿಡ ಅಂತ ಇಂಗ್ಲಿಷ್ ಅಲ್ಲಿ ಕರಿತೇವೆ. ಕಾಳು ಮೆಣಸು. ನಿಮ್ಮದು ದೇಹವೇ ಅಗ್ನಿತತ್ವ ವೃದ್ಧಿ ಇದ್ರೆ, ಉದಾಹರಣೆಗೆ ಉತ್ತರಾಷಾಢ ನಕ್ಷತ್ರ, ಕೃತ್ತಿಕಾ ನಕ್ಷತ್ರ, ಮಘಾ ನಕ್ಷತ್ರ, ಉತ್ತರ ಫಲ್ಗುನಿ ನಕ್ಷತ್ರಗಳಿದ್ರೆ, ಆತರ ಸುಮಾರಿದೆ, ಅಗ್ನಿ ಜಾಸ್ತಿ ಇರ್ತದೆ. ಅವರಿಗೆ ಮೆಣಸನ್ನ ಕೊಡ್ಬೇಕಾದ್ರೆ ನೋಡಿ ಕೊಡ್ಬೇಕು. ಇದು ಮೆಡಿಕಲ್ ಅಸ್ಟ್ರಾಲಜಿ. ಸೊ ಇದೆಲ್ಲದು ಪ್ರಿವೆಂಟಿವ್ ಮೆಡಿಸಿನ್ ನಲ್ಲಿ ಬರುತ್ತೆ ಅಲ್ವಾ? ಪ್ರಿವೆಂಟಿವ್ ಮೆಡಿಸಿನ್ ಯಾಕೆ? ಹೌದು, ಅಫ್ಕೋರ್ಸ್ ಮೆಡಿಸಿನ್ ಅನ್ನೋಕಿನ್ನ ಪ್ರಿವೆಂಟಿವ್ ಆಹಾರ ಕ್ರಮಗಳು. ಇದರೊಟ್ಟಿಗೆ ಋತುಚಕ್ರ, ಆ ಋತುಗಳಲ್ಲಿ ಯಾವ ದೇಹ ಹೇಗೆ ಏರ್ಪೇರಾಗ್ತಿರ್ತದೆ ಅದಕ್ಕೆ ಪೂರಕವಾದ ಅಗ್ನಿ ವೃದ್ಧಿ ಮಾಡುವಂತ ಯಾವ ಒಂದು ಸ್ಪೈಸ್ ನಮ್ಮಲ್ಲಿ ಅಮೋಘವಾಗಿದೆ. ಈಗ ನೋಡಿ, ಈಗ ಆಷಾಢ ಗ್ರೀಷ್ಮ ಋತು ಬರ್ತದೆ. ಈಗ ಜ್ಯೇಷ್ಠಾಷಾಢ ಗಾಳಿ ಜಾಸ್ತಿ, ಅಂಡಪಿಂಡ ಬ್ರಹ್ಮಾಂಡ ಅಂತ ವಾತಾವರಣದಲ್ಲಿ ಏನಿರ್ತದೆ ನಮ್ಮ ದೇಹದಲ್ಲಿ ಇರ್ತದೆ. ನಮ್ಗೆಲ್ಲ ವಾತ ಜಾಸ್ತಿ, ಕಾರ್ಟಿಸೋಲ್ ಜಾಸ್ತಿ, ಹಸಿವು ಕಡಿಮೆ. ಅದನ್ನ ವೃದ್ಧಿ ಮಾಡುವಂತ ಆಹಾರ ಯಾವುದು ನಮ್ಮಲ್ಲಿ? ಅದಕ್ಕೆ ಶಿವರಾತ್ರಿಗಿನ ಮುಂಚೆ ಹಪ್ಪಳ ಸಂಡಿಗೆ ಮಾಡಿರ್ತಾರೆ, ಅಪಟೈಸರ್. ಶಿವರಾತ್ರಿಗಿನ ಮುಂಚೆ ಯಾಕೆ ಮಾಡಬೇಕು, ನಂತರ ಯಾಕಿಲ್ಲ? ಅವಾಗ ಗಾಳಿ ಆದಾಗ ಧೂಳು ಬಂದು ಕೂರ್ತದೆ. ಹಪ್ಪಳ ಸಂಡಿಗೆ ಇಟ್ಟಾಗ ಅವಾಗ ಗಾಳಿ ಕಡಿಮೆ, ಅವಾಗ ಮಾಡ್ತೇವೆ. ಅರಳು ಸಂಡಿಗೆ ಮಾಡ್ತೇವೆ ಚಂದ್ರನ್ ಬೆಳಕಲ್ಲಿ.
ಸೂರ್ಯನ ಬೆಳಕಲ್ಲಿ ಮಾಡಲ್ಲ. ಅರಳಸಂಡಿಗೆ ಇವನ್ ಬಳ್ಳಾರಿ, ನಾರ್ತ್ ಈಸ್ಟ್ ಕರ್ನಾಟಕದಲ್ಲಿ, ಈಶಾನ್ಯ ಕರ್ನಾಟಕದ ಭಾಗದಲ್ಲಿ ಅರಳಸಂಡಿಗೆ ಮಾಡ್ತಾರೆ. ಚಂದ್ರನ ಕಿರಣಗಳಲ್ಲಿ ಇರುವಂತಹ ಶಕ್ತಿ ಆ ಅರಳಸಂಡಿಗೆ ಹಿಡಿತದೆ. ಹೇಗೆ ವಿಟಮಿನ್ ಡಿ ಸೂರ್ಯನ ಬೆಳಕಿಂದ ಬರ್ತದೆ, ಈಸ್ಟ್ರೋಜನ್ ಸಿಂಕೋಪ್ಸು ಚಂದ್ರನಿಂದ ಬರ್ತದೆ. ಸೈನ್ಸ್ ಇನ್ನೂ ಪ್ರೂವ್ ಮಾಡ್ಲಿಲ್ಲ ಇದನ್ನ. ಅದಕ್ಕೆ ಅರಳಸಂಡಿಗೆ ಬೆಳಗಿನ ಜಾವ ಭರತ್ ಹುಣ್ಣಿಮೆಗೆ ಮಾಡ್ತಾರೆ. ಯಾವಾಗ? ಶಿವರಾತ್ರಿಗಿನ್ನ ಮುಂಚೆ. ಹಾಗೆ ಅವಾಗ ಮಾಡಿ ಈಗ ತಗೋತೇವೆ. ಮತ್ತೆ ಈ ಆಹಾರವನ್ನ ಈಗ ನೋಡಿ, ಮಾವು ಊಟ ಮಾಡಿದ್ದೇವೆ, ಮಾವು ಹಣ್ಣು ತಿಂತೇವೆ. ಈಗ ಮಾವು ತಿಂದದ್ದು ಅದರಲ್ಲಿರುವ ಬೀಟಾ ಕೆರೋಟಿನ್, ಅದರಲ್ಲಿರುವಂತಹ ಫ್ಲೇವನಾಯ್ಡ್ಸ್ ಎಲ್ಲ ಈಗ ರೋಗ ನಿರೋಧಕ ಶಕ್ತಿ ಬರ್ತದೆ. ಈಗೆಲ್ಲ ಜ್ವರ ಬರ್ತಾ ಉಂಟು, ಯಾಕಂದ್ರೆ ವಾತ ಪಿತ್ತ ವೃದ್ಧಿ ಆಗೋಯ್ತು. ಯಾಕಂದ್ರೆ ಚೈತ್ರ ಮಾಸ ಮುಗಿದು ಗ್ರೀಷ್ಮ, ಇದು ವಸಂತ ಮಾಸ ಮುಗಿದು ಬಿಟ್ಟೀಗ ಗ್ರೀಷ್ಮ ಬರ್ತದೆ. ಸೊ ಅದು ದೇಹ ಸ್ಟೋರ್ ಮಾಡ್ತದೆ. ಸೊ ಪ್ರತಿ ಋತುಗೂ ಕೂಡ ನಮ್ಮ ಋತುವಿಗೆ ಮತ್ತೆ ದೇಹ ತತ್ವ ಮೇಲೆ. ಈಗ ಜನರಲ್ ಆಗಿ ಒಂದು ರೆಜಿಮ್, ಮತ್ತೆ ಕಸ್ಟಮೈಸ್ಡ್ ಅಂತ ನಾವೇನ್ ಹೇಳ್ತೇವೆ. ನಮ್ಮಲ್ಲಿ ಅಂತ ವಿಷಯ ಉಂಟು ನಮ್ಮ ಆಯುರ್ವೇದದಲ್ಲಿ, ನಮ್ಮ ಈ ಮೆಡಿಕಲ್ ಅಸ್ಟ್ರಾಲಜಿಯಲ್ಲೆಲ್ಲ. ಈಗ ಒಬ್ಬ ಮೃಗಶಿರ ನಕ್ಷತ್ರ ಇದ್ರೆ ಹೊರಗಡೆ ಅಗ್ನಿ ಜಾಸ್ತಿ ಇರ್ತದೆ, ಅವ್ರಿಗೆ ಹಸಿವೆ ಚಂದ ಇರ್ತದೆ. ಅವರಿಗೆ ನೀವು ಪೃಥ್ವಿ ಮೇಲೆ ವರ್ಕ್ ಮಾಡಕ್ಕಾಗಲ್ಲ. ತಕ್ಕ ಮಟ್ಟಿಗೆ ತಂಪು ಮಾಡುವ ಆಹಾರ ಜಾಸ್ತಿ, ಒಂದು ತಂಪು ಮಾಡುವ ಆಹಾರ ಪ್ಲಸ್ ಅಗ್ನಿ ಮೇಂಟೈನ್ ಮಾಡ್ಬೇಕು. ಅವ್ರು ಹಸಿವಾಗ್ಬೇಕಲ್ಲ, ಅವ್ರಿಗೆ ಟಾಕ್ಸಿನ್ ಲೆವೆಲ್ ಜಾಸ್ತಿ ಇರ್ತದೆ, ಬಿಕಾಸ್ ಮಧ್ಯ ಅಗ್ನಿ ಜಾಸ್ತಿ ಇರ್ತದೆ. ಅವರಿಗೆ ಇದು ಪಾಚಕ ಪಿತ್ತ ಚಂದ ಇರ್ತದೆ, ಆಲೋಚಕ ಪಿತ್ತ ಡಿಸ್ಟರ್ಬ್ ಆಗಿರುತ್ತೆ. ಅದರಲ್ಲೂ ಮೃಗಶಿರ ವೃಷಭ ರಾಶಿ, ಮೃಗಶಿರ ಮಿಥುನಕ್ಕೆ ಬೇರೆ ಇರ್ತದೆ ಆಲೋಚಕ ಪಿತ್ತ ಲೆವೆಲ್ಸ್. ನಮ್ಮಲ್ಲಿ ಆಲೋಚಕ ಪಿತ್ತ, ಭ್ರಾಜಕ ಪಿತ್ತ, ಪಾಚಕ ಪಿತ್ತ ಅಂತ ಪಿತ್ತಗಳಲ್ಲೂ ಒಂದು ಕ್ಲಾಸಿಫಿಕೇಶನ್ ಇರ್ತದೆ. 5 ಥರಾವರಿ. ಎಂಥ ವಿಜ್ಞಾನ ಉಂಟು. ನಾವು ಜಸ್ಟ್ ಬರೀ ಪಿತ್ತ ಅಂತ ಅಫ್ಕೋರ್ಸ್ ನಾವು ಮಾತಾಡ್ತೇವೆ. ಜಲತತ್ವ, ಪೃಥ್ವಿ, ಕಫದಲ್ಲಿ ಜಲ ಮತ್ತೆ ಪೃಥ್ವಿ ಬರ್ತದೆ. ಅದರಲ್ಲೂ ನೋಡಿ ಎಷ್ಟು ಸ್ಪೆಸಿಫಿಕ್ ಆಗಿ ಫ್ರಾಗ್ಮೆಂಟೇಟಿವ್ ಉಂಟು. ಈಗ ಜನರಲ್ ಆಗಿ ಈಗ ಅಶ್ವಿನಿ ನಕ್ಷತ್ರ ಅಂದ್ರೆ ನಾನು ಅವರಿಗೆ ಒಂದು ಪೃಥ್ವಿ ವೃದ್ಧಿ ಮಾಡ್ಲಿಕ್ಕೆ ಕೊಡ್ತೇನೆ. ಇವಾಗ 27 ಮಾಯ ಮಾಡುವ ಗೌಳ ಇರ್ಬೋದು. ಹೌದು, 27 ನಕ್ಷತ್ರಗಳು ಕೂಡ ಯಾವ ನಕ್ಷತ್ರ ಜನರಲ್ ಆಗಿ ಅವ್ರಿಗೆ ಎಲ್ಲರಿಗೂ ಅದ್ರದೇ ಆಗಿರುವಂತಹ ಕ್ಯಾರೆಕ್ಟರ್ಸ್ ಇರುತ್ತೆ. ಖಂಡಿತ. ಇವಾಗ ನೀವು ನನ್ನನ್ನು ಭೇಟಿ ಮಾಡಿದ್ರೆ ಇನ್ಯಾರನ್ನೋ ಭೇಟಿ ಮಾಡಿದ್ರೆ ಅಂತ ಹೇಳಿದ ತಕ್ಷಣ, ಯಾವ ರಕ್ಷಿ ನಕ್ಷತ್ರ ಅಂತ ಹೇಳಿದ ತಕ್ಷಣ ಅವ್ರಿಗೆ ಏನೇನು ಶರೀರದಲ್ಲಿ ತೊಂದರೆಗಳಿದೆ ಅಂತ ಹೇಳ್ಬೋದಾ? ಖಂಡಿತ. ಜನರಲ್ ಆಗಿ ಅಶ್ವಿನಿ ಅವರಿಗೆ ಟಾಕ್ಸಿನ್ ಜಾಸ್ತಿ, ಸೆಕೆಂಡ್ ಲೆವೆಲ್ ಕೊಲೆಸ್ಟ್ರಾಲ್. ಈಗ ಕೊಲೆಸ್ಟ್ರಾಲ್ ಅಂತ ನಾವೆಲ್ಲ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಹೇಳ್ತೇವೆ. ಅದರಲ್ಲೂ ಪ್ರೈಮರಿ ಫ್ಯಾಟ್ ಮೆಟಬಾಲಿಸಮ್, ಸೆಕೆಂಡರಿ ಫ್ಯಾಟ್ ಮೆಟಬಾಲಿಸಮ್, ಟರ್ಷರಿ ಫ್ಯಾಟ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ. ಮೊದಲ ಮಟ್ಟದ ಕೊಬ್ಬಿಗೆ ಸಂಬಂಧಪಟ್ಟ ಚಯಾಪಚಯ ಕ್ರಿಯೆ, 2ನೇ ಮಟ್ಟದ ಚಯಾಪಚಯ ಕ್ರಿಯೆ, 3ನೇ ಮಟ್ಟದ ಚಯಾಪಚಯ ಕ್ರಿಯೆ. ಅವರಿಗೆ 3rd ಲೆವೆಲ್ ಟರ್ಷರಿ ಮೆಟಬಾಲಿಸಮ್, ಫ್ಯಾಟ್ ಮೆಟಬಾಲಿಸಮ್ ಅಫೆಕ್ಟ್ ಆಗಿರಲ್ಲ, ಸೆಕೆಂಡರಿ ಲೆವೆಲ್ ಇರುತ್ತೆ, ಫಸ್ಟ್ ಇರುವುದಿಲ್ಲ. ಎಷ್ಟೋ ಜನ ಹೇಳ್ತಾರೆ ಅದು ಯಾರಿಗೆ ಅಫೆಕ್ಟ್ ಆಗಿರ್ತದೆ? ಮೃಗಶಿರ ವೃಷಭ ರಾಶಿ, ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅವ್ರಿಗೆ ಇರ್ತದೆ. ಈಗ ಅವರಿಗೆ ಟರ್ಷರಿ ಕೊಡ್ತೇನೆ. ಅವರಿಗೆ ನ್ಯಾಚುರಲ್ ಕ್ರೇವ್ ಇರುವುದಿಲ್ಲ ಹಣ್ಣುಗಳು ತಿನ್ಲಿಕ್ಕೆ. ಅವರಿಗೆ ಹಣ್ಣು ಮ್ಯಾಂಡೇಟ್ರಿ. ಇಲ್ಲಿ ಯಾವ ಟೈಮಿಗೆ ಹಣ್ಣು ತಗೋಬೇಕು ಅದಕ್ಕೆ ಕ್ರಮ ಇದೆ. ಯಾವಾಗಂದ್ರೆ ಅವಾಗ ನಾವೆಲ್ಲ ರಾತ್ರಿ ತಿಂತೇವೆ ಹಣ್ಣು. ಬೆಳಗ್ಗೆ ಹೇಳ್ತಾರೆ ನಾನು ಆಹಾರ ತಜ್ಞನೆ, ಆಹಾರ ವಿಜ್ಞಾನಿ, ಆಹಾರ ವಿಜ್ಞಾನದ ಪ್ರಾಧ್ಯಾಪಕಿ, ಪಾಠ ಮಾಡ್ತೇನೆ, ಕನ್ಸಲ್ಟ್ ಮಾಡ್ತೇನೆ, ಸಂಶೋಧನೆ ಮಾಡಿದೆ. ಇಲ್ಲಿ ಅಂತ ಆಗ್ತದೆ. ಈಗ ಟರ್ಷರಿ ಲೆವೆಲ್ ಅವ್ರಿಗೆ ಹಣ್ಣು ಯಾವ ಟೈಮಿಗೆ ಕೊಡಬೇಕು ಅದೊಂದು ಟೈಮ್ ಇದೆ, ಸಮಯ ಇದೆ. ಈಗ ನೋಡಿ, ಯಾವಾಗ ಅಗ್ನಿ ವೃದ್ಧಿ ಮಾಡಬೇಕು ಸಮಯ ಉಂಟು. ಈಗ ಈಗ ಸಂಧಿ ಕಾಲದಲ್ಲಿ ಅಗ್ನಿ ವೃದ್ಧಿ ಆಗುವ ಸಮಯದಲ್ಲಿ ಅವರಿಗೆ ಕಸ್ಟಮೈಸ್ಡ್ ಇಂಥದೇ ಆಹಾರ ಅಂತ ಇರ್ತದೆ. ಇದು ಫಸ್ಟ್ ಲೆವೆಲ್. ಇನ್ನು ಡೀಪ್ ಇದೆ. ನಾನು ಷಷ್ಠಿ ಅಂಶ ನೋಡ್ಬೇಕು ಅದರಲ್ಲಿ, ಮೆಡಿಕಲ್ ಅಸ್ಟ್ರಾಲಜಿಯಲ್ಲಿ. ಈಗ ಅಶ್ವಿನಿ ಬಂತು ಅಂದ್ರೆ ಅಲ್ಲಿ ಅಹಿರ್ ಭೈರವ್ ರಾಗ. ಅವರಿಗೆ ಹೆಚ್ಚು ನಾನು B12 ಅಂದ್ರೆ ಹೆಚ್ಚಾಗಿ ನಾನು ರೆಕಮೆಂಡ್ ಮಾಡ್ತೇನೆ. ಮಜ್ಜಿಗೆಗಳ ಉಪಯೋಗ ಕೊಡ್ತೇನೆ, ಮೊಸರಿಗೆ. ಯಾಕಂದ್ರೆ ಸೆಕೆಂಡರಿ ಫ್ಯಾಟ್ ಮೆಟಬಾಲಿಸಮ್ ಆಗಿರುತ್ತೆ. ಈಗ ಭರಣಿಗೆ ಬಂದಾಗ ಅವರಿಗೆ ಇವನ್ ಟರ್ಷರಿ ಆಗಿರ್ಬೋದು. ಯಾಕಂದ್ರೆ ಭರಣಿ ನಕ್ಷತ್ರದವರಿಗೆ ಸೆರೋಟೋನಿನ್ ಜಾಸ್ತಿ. ಈಗ ಧರ್ಮ, ಅರ್ಥ, ಕಾಮ ಇದ್ದಲ್ಲಿ ಕಾಮದ ವಾಸನೆ ಋಣಾತ್ಮಕವಾಗಿದ್ರೆ ಅವ್ರಿಗೆ ನೆಗೆಟಿವ್ ಟ್ರೆಂಡ್ ಹೋಗ್ಬೋದು. ಅವರಿಗೆ ಸರಿ ಮಾಡಬೇಕು. ಸೊ ಇವಾಗ ಆಕ್ಚುಲಿ ಒಬ್ಬ ವ್ಯಕ್ತಿ ಹುಟ್ಟಿರುವಂತಹ ಡೇಟ್ ತಗೊಂಡು ರಾಶಿ ನಕ್ಷತ್ರವನ್ನ ನೀವು ನೋಡಿ ಅವರಲ್ಲಿ ಏನೇನು ಕೊರತೆ ಇದೆ ಶರೀರದಲ್ಲಿ ಅಂತ ಕೂಡ ಹೇಳ್ತೀರಿ. ಇನ್ನೊಂದು ಅರ್ಥದಲ್ಲಿ ಕರ್ಮದಲ್ಲೂ ಕೂಡ ಏನೇನು ಬದಲಾವಣೆ ಆಗ್ತಿದೆ ಅಂತ. ಇವಾಗ ಇನ್ನೂ ಸಿಂಪ್ಲಿಫೈ ಮಾಡೋಣ. ಇವಾಗ ಸಾಕಷ್ಟು ಜನ ಇವಾಗ ಸಾಧಾರಣವಾಗಿ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಕೇಳಿದವ್ರಿಗೆ ತಕ್ಷಣ ಬಹುಶಃ ನಾವು ಯೂಸ್ ಮಾಡುವಂತ ಕೆಲವು ಟರ್ಮ್ಸ್ ಗಳು ಅರ್ಥ ಆಗ್ಲಿಕ್ಕಿಲ್ಲ. ಅಂದ್ರೆ ಹೀಗೆ ಇವಾಗ ಹಣ್ಣು, ಈ ರಾಶಿಯವರು ಹಣ್ಣನ್ನ ಜಾಸ್ತಿ ತಿನ್ಬೇಕು, ಈ ರಾಶಿಯವರು ನೀರನ್ನ ಜಾಸ್ತಿ ಕುಡಿಬೇಕು, ಇಂತಹ ರಾಶಿಗಳು ಜಾಸ್ತಿಯಾಗಿ ಬಿಸಿಯಾಗಿರುವಂತದ್ದು ಏನಾದ್ರು ಫುಡ್ ತಿನ್ಬೇಕು ಅಂತ ಕ್ಲಾಸಿಫಿಕೇಶನ್ ಇದೆ ಅಂತ ಹೇಳಿದ್ರೆ, ನಾವು ಗೊತ್ತಿರೋ ಈಗ ನಕ್ಷತ್ರದಲ್ಲಿ ಕೆಲವು ನಕ್ಷತ್ರಗಳಿಗೆ ಹೇಳ್ಬೋದು ಅಂತ ಆದ್ರೆ ಅದನ್ನ ಸಂಕ್ಷಿಪ್ತವಾಗಿ
ಗಮನಿಸ್ಬೋದು. ಈಗ ಅಶ್ವಿನಿ ನಕ್ಷತ್ರದವರು ಈಗ ಹೆಚ್ಚಾಗಿ ಅವ್ರಿಗೆ ಅಗ್ನಿ ಜನರಲ್ ಆಗಿ ನಾವು ಆಹಾರ ತಯಾರು ಮಾಡಿದ 3 ಗಂಟೆ ಒಳಗೆ ಸೇವನೆ ಮಾಡ್ಬೇಕು ಅಂತಿರುತ್ತೆ ಯಾರಿಗೆ ಆದ್ರೂ ಅದು ಒಂದು ಜನರಲ್ ರೂಲ್. ಜನರಲ್ ಆಗಿ ನೀವು ಉತ್ತರ ಫಲ್ಗುನಿ ನಕ್ಷತ್ರಕ್ಕೆ ಬಂದ್ರೆ ಸಮತತ್ವ ಇರೋ ಆಹಾರ ಬೇಕು. ಆಶ್ಲೇಷ ನಕ್ಷತ್ರ ಸಮತತ್ವ ಅಂದ್ರೆ ಏನು? ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಸಮತೋಲನದಲ್ಲಿ ಇರ್ಬೇಕು. Balanced. ಸಮರಸ. ಅದೇ ನೀವು ಆಶ್ಲೇಷ ನಕ್ಷತ್ರಕ್ಕೆ ಬಂದ್ರೆ ಸ್ವಲ್ಪ ಹುಳಿ ಮುಂದೆ ಬೇಕು, ವಿಟಮಿನ್ ಸಿ. ಯಾಕಂದ್ರೆ ಅವ್ರಿಗೆ ಹೈಪರ್ ಆಕ್ಟಿವ್, ಅವರು ಪೃಥ್ವಿ ಅಫೆಕ್ಟ್ ಆಗಿರುತ್ತೆ, ಅದಕ್ಕೆ ವಿಟಮಿನ್ ಸಿ ಜಾಸ್ತಿ ಬೇಕು, ಅದಕ್ಕೆ ಹುಳಿ ಇಷ್ಟಪಡ್ತಾರೆ ಸ್ವಲ್ಪ. ಜನರಲ್ ಟ್ರೆಂಡ್ ನಾ ಹೇಳ್ತಿರೋದು. ಮತ್ತೆ ಸ್ಪೆಸಿಫಿಕ್ ನಾನು ನೋಡ್ತೇನೆ. ಅಶ್ವಿನಿಗೆ ಬಂದ್ರೆ ಅವ್ರಿಗೆ ಎರಾಟಿಕ್ ಫುಡ್ ಹ್ಯಾಬಿಟ್ಸ್ ಇರುತ್ತೆ, ಅಲ್ಲಿ ಸಮತೋಲನ ತರಬೇಕು, ಅವ್ರಿಗೆ ಇರೋದಿಲ್ಲ ಸಮತೋಲನ. ಉತ್ತರ ಫಲ್ಗುನಿ ಅವ್ರಿಗೆ ಇರ್ತದೆ. ಭರಣಿಗೆ ಬಂದ್ರೆ ಸ್ವೀಟ್ಸ್ ಸಿಹಿ ಜಾಸ್ತಿ, ಓವರ್ ಇಂಟೆಲಿಜೆನ್ಸ್ ಇರುತ್ತೆ, ಇನ್ ಟೈಮ್ ತಿನ್ನೋದಿಲ್ಲ, ಅಲ್ಲಿ ಸರಿ ಮಾಡ್ಬೇಕು. ಬೇಕಾದ ರಾಗ ಸಮತೋಲನ ತರುವಂತ ರಾಗ ರೇವತಿ. ಆಮೇಲೆ ಆ ಎಕ್ಸೆಸ್ ಜಲತತ್ವ ಇರ್ತದೆ ಅವರಿಗೆ, ಅದಕ್ಕೆ ಕಾಮದ ವಾಸನೆ ಜಾಸ್ತಿ, ಸರಿ ಮಾಡಬೇಕು. ಯಾವ ರಾಗ ಸಮತೋಲನಕ್ಕೆ ತರುವಂತದ್ದು ರೇವತಿ. ಆಮೇಲೆ ವೃಂದಾವನ ಸರಂಗಿ, ರಾಧೆ ಶ್ಯಾಮ ರಾಧೆ ಶ್ಯಾಮ್, ರಾಧಾ ಮಾಧವ ರಾಧೆ ಶ್ಯಾಮ್, ವೃಂದಾವನ ಸಾರಂಗಿ. ಸದಾ ಕಣ್ಣಲೆ ಒಣಯದ ಕವಿತೆ ಹಾಡುವೆ, ಅರೌಂಡ್ ಬೃಂದಾವನ ಸಾರಂಗಿ. ಗೊತ್ತಿಲ್ಲ ಅಂದ್ರೆ ಇದು ಕೇಳಿ. ಸರಳ ಮನಸ್ಸಿಗೆ ಇಷ್ಟು ಟೆಕ್ನಿಕಲ್ ನಾಲೆಜ್ ಇರೋದಿಲ್ಲ, ನನಗುಂಟು. ಹೀಗೆ ಎಷ್ಟು ಬೇಕು. ಪುನರ್ವಸು ಟರ್ಷರಿ ಮೆಟಬಾಲಿಸಂ, ಪುನರ್ವಸು ಮಿಥುನ್ ರಾಶಿ. ಅದೇ ಪುನರ್ವಸು 4ನೇ ಚರಣ ಕಟಕ ರಾಶಿ, ಪೃಥ್ವಿ ಡಿಸ್ಟರ್ಬ್ ಆಗಿರುತ್ತೆ, ಚಕ್ರವಾಕರ ಆಗಬೇಕು. ಪುನರ್ವಸು ಮಿಥುನ್ ಆಹಾರ ವಿಚಾರದಲ್ಲಿ ಅವರಿಗೆ ಟ್ರಿಪ್ಟೋಫ್ಯಾನ್ ರಿಚ್ ಬೇಕು, ಅಂದ್ರೆ ಮಜ್ಜಿಗೆ ಜಾಸ್ತಿ ಬೇಕು. ಆಮೇಲೆ ಹೆಚ್ಚು ಪೆಕ್ಟಿನ್ ಇರುವಂತ ಹಣ್ಣುಗಳು ಬೇಕು. ಉದಾಹರಣೆಗೆ ಆಪಲ್, ಸೇಬಿನ ಹಣ್ಣು. ಅದೇ ರೋಹಿಣಿ ನಕ್ಷತ್ರಕ್ಕೆ ಬಂದ್ರೆ ಅವರಿಗೆ ಕೊಬ್ಬು ಜಾಸ್ತಿ, ಅವ್ರಿಗೆ ಟರ್ಷರಿ ಮೆಟಬಾಲಿಸಂ ತುಂಬಾ ಅಫೆಕ್ಟ್ ಆಗಿರುತ್ತೆ ರೋಹಿಣಿಗೆ. ಅದಕ್ಕೆ ರೋಹಿಣಿ ನೋಡಿ ಅವರಿಗೆ ಪುಷ್ಟಿ ದೇಹ ಇರುವುದಿಲ್ಲ, ಹೆಚ್ಚು ಕೊಬ್ಬಿನಂಶ ಇರುವಂತಹ ಸ್ಥೂಲಕಾಯ ಇರ್ತದೆ. ಸ್ಥೂಲಕಾಯ ಬೇರೆ, ಪುಷ್ಟಿ ದೇಹ ಬೇರೆ. ಪುಷ್ಟಿ ದೇಹ ರೇವತಿ ನಕ್ಷತ್ರದವರಿಗಿರುತ್ತೆ. ನಾವು ಬಾಡಿ ಟೈಪ್ ನಾನು ಎಲ್ಲ ನೋಡಿದ ತಕ್ಷಣ ಕೊಬ್ಬು ಅಂತೇವೆ. ಆರಿದ್ರ ನಕ್ಷತ್ರಕ್ಕೆ ಬಂದ್ರೆ ವಾಯು ತತ್ವ ಜಾಸ್ತಿ ಇರ್ತದೆ, ವಾತಮಯಿ ಅಂತ ಕರೀತೇವೆ. ಹೀಗೆ ಅವರಿಗೆ ನೇರಳೆ ಹಣ್ಣು ಬೇಕು. ಯಾರಿಗೆ? ರೋಹಿಣಿ ನಕ್ಷತ್ರದವರಿಗೆ ಜಾಮೂನ್. ಅದು ನೋಡಿ ಅದ್ರಲ್ಲಿ ನ್ಯಾಚುರಲ್, ಅವ್ರಿಗೆ ಪ್ರೋನ್ ಫಾರ್ ಡಯಾಬಿಟಿಸ್, ಸಕ್ಕರೆ ಕಾಯಿಲೆಗೆ ರೋಹಿಣಿ ಅವರು ಹೆಚ್ಚು ಪ್ರೋನ್ ಬಿಕಾಸ್ ಆಫ್ ವೆಯ್ಟ್. ಯಾಕಂದ್ರೆ ಅವರಿಗೆ ಕೊಬ್ಬಿನಂಶ ಜಾಸ್ತಿ ಇರ್ತದೆ, ಟರ್ಷರಿ ಫ್ಯಾಟ್ ಮೆಟಬಾಲಿಸಂ ಅದು ಅಫೆಕ್ಟ್ ಆಗಿರ್ತದೆ. ಅಲ್ಲಿ ಜಾಮೂನ್ ಅಂತ ಕರಿತೇವೆ, ಅಂದ್ರೆ ನೇರಳೆ ಹಣ್ಣು ಜಾಸ್ತಿ ಬೇಕು. ಅದು ತಿನ್ನುವ ಸಮಯ ಉಂಟು. ರಾತ್ರಿ ಎಲ್ಲರೂ ರಾತ್ರಿ ಫ್ರೂಟ್ಸ್ ತಿಂತಾರೆ. ಈಗ ರಾತ್ರಿ ಫ್ರೂಟ್ಸ್ ತಿಂದ್ರೆ ಜೀರ್ಣಕ್ರಿಯೆ ಕಡಿಮೆ, ಅದಕ್ಕೆ ಅಗ್ನಿ ಹೆಚ್ಚಿರುವಂತಹ ಸಮಯದಲ್ಲಿ ಹಣ್ಣುಗಳ ಸೇವನೆ ಮಾಡಬೇಕು. ಮಧ್ಯಾಹ್ನ ಅದಕ್ಕೆ ಒಂದು ಸಮಯ ಇರ್ತದೆ. ಅಲ್ಲಿ ಷಷ್ಠಿಯಾಂಶದಲ್ಲಿ ಗೊತ್ತಾಗ್ತದೆ. ನಾವು ಜನರಲ್ ಆಗಿ ಈ ಟೈಮಿಗೆ ಅಂದ್ರೂ ಅದ್ರಲ್ಲಿ ಇಂಥದ್ದೇ ಅಂತ ಗೊತ್ತಾಗ್ತದೆ. ನಾವು ಜನರಲ್ ಆಗಿ ಹೇಳುವಂತಹ ಜ್ಞಾನ ಒಳ್ಳೇದು, ಬಟ್ ಇನ್ನೂ ಸ್ಪೆಸಿಫಿಕ್ ಆಗಿ ಹೋದಾಗ ಈ ವಿಜ್ಞಾನಕ್ಕೆ ಎಷ್ಟು ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಬಹುದು. ಈಗ ಸಂಗೀತ ಚಿಕಿತ್ಸೆ ಕೊಡಿ, ಸಮಗ್ರ ಆರೋಗ್ಯದಲ್ಲಿ ಸಂಗೀತ ಚಿಕಿತ್ಸೆ ಅಲ್ಲ, ಆಹಾರ ಚಿಕಿತ್ಸೆ ಅಲ್ಲವಲ್ಲ, ಇವೆಲ್ಲವೂ ಸಮಗ್ರವಾಗಿ ಕೊಡಬೇಕು. ಕರೆಕ್ಟ್. ಸೊ ಮೆಡಿಕಲ್ ಆಸ್ಟ್ರಾಲಜಿ ಅಂದ್ರೆ ಏನು? ಮೆಡಿಕಲ್ ಆಸ್ಟ್ರಾಲಜಿ ಮುಖಾಂತರ ನೀವು ಅದನ್ನ ತಿಳ್ಕೊಂಡು ಬೇರೆ ಎಲ್ಲ ಈ ಟ್ರೀಟ್ಮೆಂಟ್ಸ್ ಗಳನ್ನ ಕೊಡ್ತಾ ಇದ್ದೀರಿ. ಸೊ ಮೆಡಿಕಲ್ ಇಲ್ಲಿ ನಮ್ಮ ವೈದ್ಯ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ, ಇಲ್ಲಿ ಗೃಹ ಚಿಕಿತ್ಸೆ ಅಂತಾನು ಬರುತ್ತೆ. ಅಷ್ಟಾಂಗ ಚಿಕಿತ್ಸೆ ಆಯುರ್ವೇದದಲ್ಲಿ, ಆಯುರ್ವೇದದ ಅಷ್ಟಾಂಗ ಚಿಕಿತ್ಸೆ ಬರ್ತದೆ. ಅಲ್ಲಿ ನಾವು ಎಷ್ಟೋ ಜನ ಕೇಳ್ತಾರೆ, ಒಬ್ಬ ವ್ಯಕ್ತಿಗೆ ಕಫ ಪ್ರಕೃತಿ ಜಾಸ್ತಿ ಇದೆ, ಪಿತ್ತ ಪ್ರಕೃತಿ ಜಾಸ್ತಿ ಇದೆ, ಟ್ರೀಟ್ ಮಾಡಿದ್ವಿ ಬಟ್ ಇನ್ನೂ ಸ್ವಲ್ಪ ಆಚೆ ಈಚೆ ಇತ್ತು ಅಂತ. ಹಾಗೆ ಪಿತ್ತ ಪ್ರಕೋಪ ಆಗುವಂತ ನಕ್ಷತ್ರಗಳು ತುಂಬಾ ಇದೆ. ಅವಾಗ ನೀವು ಕೇಳಿದ್ರಿ ಮೆಡಿಕಲ್ ಅಸ್ಟ್ರಾಲಜಿ ಅಂದ್ರೆ ಏನು ಅಂತ. ಎಲ್ಲರಿಗೂ ಪಿತ್ತ ಪ್ರಕೃತಿ ಅಂದಾಗ ಎಲ್ಲರಿಗೂ ಇನ್ನೊಂದು ಯಾಕೆ ನ್ಯೂಟ್ರಿಯೆಂಟ್ ಬೇಕೋ, ಪೋಷಕಾಂಶ, ಇವು ಎಲ್ಲರಿಗೂ ಉಷ್ಣಮಯಿ, ಇನ್ನೊಬ್ಬರಿಗೆ ಯಾಕೆ ಬೇರೆ ಒಂದು ಪೋಷಕಾಂಶ ಕಡಿಮೆ ಆಗ್ತದೆ ಅಂದಾಗ ಈ ನಕ್ಷತ್ರ ಮೂಲದಲ್ಲಿ ಅಮೇಝಿಂಗ್ ವಿಷಯ ಗೋಚಾರ ಆಯ್ತು. ನಂತರ ಇದನ್ನ ಬಹಳ ಗಹನವಾಗಿ ಅಟ್ಲೀಸ್ಟ್ ಒಂದು 30 ವರ್ಷ ಅಭ್ಯಾಸ ಮಾಡಿರ್ಬೋದು ನಾನು. ಸುಮಾರು ಅಷ್ಟು 12 ವರ್ಷದಿಂದ ಅಂತ ಇಟ್ಕೊಳ್ಳಿ. ನನಗೆ ಅದೇನೋ ಗೊತ್ತಿಲ್ಲ, ದೈವಾನುಗ್ರಹ. 3 ವರ್ಷದಿಂದ ಸಂಗೀತ ಅಂತ ಹೇಳಿದ್ರಿ ಅಲ್ವಾ. ನಾನೊಂದು ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದಾಗ ನನ್ನ ಗುರುಗಳು ಐಡೆಂಟಿಫೈ ಮಾಡಿ ನಂಗೆ ಸಂಗೀತ ವಿದ್ಯೆ ಧಾರೆ ಹೇಳಿದ್ರು. ನನ್ನ ಗುರುದೇವರು ಮೈಸೂರು ಜಯಚಾಮರಾಜೇಂದ್ರ ಒಡೆಯರ್ ಎದುರಿಗೆ, ಅವರು 16 ವರ್ಷದ ಇರ್ಬೇಕಾದ್ರೆ ಅವ್ರ ಎದುರಿಗೆ ಪ್ರತಿ ಶುಕ್ರವಾರದ ಚಾಮುಂಡೇಶ್ವರಿ ಆರಾಧನಾ ಸಮಯದಲ್ಲಿ ಕಚೇರಿ ಆಗ್ತಾ ಇತ್ತು ಅವ್ರಿಗೆ. ಜಯಚಾಮರಾಜ ಅಂತಹ ಗುರುದೇವ ನನಗೆ, ಅವರು ನನಗೆ ವಿದ್ಯಾದಾನ ಮಾಡಿದ್ದು ಮಣಿಸ್ವಾಮಿ ಅಂತ ಹೇಳಿ. ಹಾಗೆ ಇದನ್ನ ನಾನು ಒಂದು ಲೈಬ್ರರಿಲಿಂದ ತಂದು, ನಂತರ ನನಗೆ
3-4 ಗುರುದೇವರ ಸನ್ನಿಧಿಯಲ್ಲಿ ನಾನು ಇದನ್ನು ಅಭ್ಯಾಸ ಮಾಡಿದೆ. ಮೋರ್ ಟುವರ್ಡ್ಸ್ ಅಪ್ರೋಚ್. ಮತ್ತೆ ನನಗೆ ಬಹುಶಃ ಆ ಕ್ರಿಯಾತ್ಮಕ ಶಕ್ತಿ ಇದ್ದಿರಬಹುದು. ಇದು ಅಹಂಕಾರ ಅಲ್ಲ, ನನಗೆ ಬಂದೊದಗಿದ ಪರಿಸ್ಥಿತಿಯಲ್ಲಿ ನಾನು ಕಂಡುಕೊಂಡಂಥ ಒಂದು ಪರಿಸ್ಥಿತಿ. ಅವಾಗ ಈ ವೈದ್ಯ ಜ್ಯೋತಿಷದಲ್ಲಿ ಇಂಥ ನಕ್ಷತ್ರದವರಿಗೆ ಹೀಗೆ, ಇನ್ನು ಏನು ಅಲ್ಲಿ ಅಂಶ ಕುಂಡಲಿಗಳನ್ನು ಅಭ್ಯಾಸ ಮಾಡಿದಾಗ ಅಮೋಘವಾದ ವಿಷಯ. ಇದಕ್ಕೆ ಸಂಶೋಧನೆ ಆಗಬೇಕಷ್ಟೇ. ಯಾಕಂದ್ರೆ ನಾನು ಒಬ್ಬ ವಿಜ್ಞಾನಿಯಾಗಿ ಸಂಶೋಧನಾ ಮನಸ್ಥಿತಿ ನನಗೆ ಏನಿದ್ರು ಬೇಗ ಒಪ್ಪೋದಿಲ್ಲ. ಅದು ಫ್ಯಾಕ್ಟ್ ಬೇಸ್ಡ್. ಒಂದು ಸಾಧಕರಿಗೆ ಅನುಭವ ಕೌನ್ಸಿಲ್ ಮಾಡಿದ ಅಂದ್ರೆ ಅವರಿಗೆ ಗೈಡ್ ಮಾಡಿದ ಒಂದು ಅನುಭವ, ಮತ್ತೆ ಅದರಲ್ಲಿ ಮೂಲ ವಿಷಯಗಳು, ಅದರ ವೈಜ್ಞಾನಿಕತೆನ ನಾನು ಕೋರ್ಲೇಟ್ ಮಾಡ್ಲಿಕ್ಕೆ ಸುಲಭ ಆಯ್ತು. ಯಾಕಂದ್ರೆ ನಾನು ಆಹಾರ ವಿಜ್ಞಾನಿ, ಪ್ರಾಧ್ಯಾಪಕಿ, ಸಂಗೀತ. ಈ ಒಂದೊಂದು ಸ್ವರವು ಯಾಕೆ ಬೇರೆ ಅನುರಣವ, ಇದರ ತತ್ವ ಯಾವುದು, ಇದಕ್ಕೆ ಸಂಬಂಧಪಟ್ಟ ಏರುಪೇರಾದ ಯಾವ ನಕ್ಷತ್ರದಲ್ಲಿದೆ ವಿಚಾರ ಮಾಡ್ತಾ ಹೋದಾಗ ಅಶ್ವಿನಿ ನಕ್ಷತ್ರಕ್ಕೆ ಅಗ್ನಿ ಏರುಪೇರಿದ್ರು ಮಧ್ಯಾಗ್ನಿ, ಅಗ್ನಿಯಲ್ಲಿಯೇ ಪಿತ್ತದಲ್ಲಿಯೇ ಮಧ್ಯಾಗ್ನಿ ಏರುಪೇರಾಗ್ತದೆ. ಆಲೋಚಕ ಪಿತ್ತ ಏರುಪೇರಾಗಿರ್ತದೆ. ವಿಟಮಿನ್ B12 ಡೆಫಿಷಿಯನ್ಸಿ ಬರ್ತದೆ. ಪೃಥ್ವಿ ತತ್ವ ಸರಿಯಾಗಬೇಕು, ನ್ಯೂರೋ ಸಿಸ್ಟಮ್ ಸರಿಯಾಗಬೇಕು. ಭರಣಿಯವರಿಗೆ ಆಲೋಚಕ ಪಿತ್ತ ಏರುಪೇರಾದ್ರೂ ಅಶ್ವಿನಿ ತರ ಯಾಕಿಲ್ಲ? ಸೆರೋಟೋನಿನ್ ಓವರ್ ಸೆಕ್ರೇಷನ್ ಇರುತ್ತೆ. ಅದಕ್ಕೆ ಭರಣಿ ನಕ್ಷತ್ರದವರಿಗೆ ಹಿಡಿಬೇಕು ನೀವು ಜಾಸ್ತಿ. ಇಲ್ಲಾಂದ್ರೆ ಈಗ ದಾರಿ ತಪ್ತಾರೆ ಅಂದ ತಕ್ಷಣ ಕೆಟ್ಟದಂತಲ್ಲ, ಅವರು ಓವರ್ ಇಂಟೆಲಿಜೆನ್ಸ್ ಬರುತ್ತೆ ಯಾವುದೇ ವಿಷಯಕ್ಕೆ. ಅಲ್ಲಿ ಗೈಡೆನ್ಸ್ ಬೇಕು, ಅದಕ್ಕೆ ಕ್ರಮ ಇದೆ. ಅಲ್ಲಿ ಯಾವುದು ಬೇಕು, ಅಲ್ಲಿ ಅವರಿಗೆ ಬೇಕಾದದ್ದು ಹೀರ್ ಭೈರವ್ ಜೊತೆಗೆ ಬೃಂದಾವನ ಸಾರಂಗಿ ಬೇಕು ರಾಗ. ಆಹಾರದ ವಿಷಯದಲ್ಲಿ ಟ್ರಿಪ್ಟೋಫ್ಯಾನ್ ಅನ್ನುವಂಥ ಅಮೈನೋ ಆಮ್ಲ ಹೆಚ್ಚಿರುವಂಥ ಆಹಾರ ಪದಾರ್ಥ ಬೇಕು. ಹಾಲು ಮತ್ತೆ ಹಾಲಿನ ಪದಾರ್ಥಗಳು, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಅದು ಜನರಲ್ ಆಗಿ ಸೇವನೆ ಮಾಡಬೇಡಿ. ಬಟ್ ಅದಕ್ಕೆ ಮತ್ತೆ ನೋಡ್ಬೇಕು. ಕೃತಿಕಾಗ್ ಬಂದ್ರೆ ನೋಡಿ, ಈ ಅಶ್ವಿನಿ ಅವರಿಗೆ ಟಾಕ್ಸಿನ್ ಲೆವೆಲ್ ಜಾಸ್ತಿ, ಕೃತಿಕಾ ಕಡಿಮೆ. ಅದು ಅಗ್ನಿ ಇದ್ರು ಯಾಕೆ ಕಡಿಮೆ? ಜೀರ್ಣಕ್ರಿಯೆ ಚೆನ್ನಾಗಿರ್ತದೆ ಅಶ್ವಿನಿ ಅವ್ರಿಗಿನ ಕೃತಿಕಾಗೆ. ಅದರ ಅಧಿಪತಿ ಇಂದ್ರ ಅಗ್ನಿ. ಹೆಂಗಿದೆ ಇದು? ಅಲ್ಲಿ ಉತ್ತರ ಸಿಕ್ತು ನಂಗೆ. ಬಟ್ ಇದರ ಒಟ್ಟಿಗೆ ಆ ಉಷ್ಣವನ್ನ ಹೆಚ್ಚು ಹ್ಯಾಂಡಲ್ ಮಾಡಬೇಕು ಕೃತಿಕಾ ನಕ್ಷತ್ರದವರಿಗೆ ದ್ಯಾನ್ ಅಶ್ವಿನಿಗೆ ಉಷ್ಣದ ಜೊತೆಗೆ ಡಿಟಾಕ್ಸಿಂಗ್ ರೆಜಿಮ್ ಹೆಚ್ಚು ಪ್ಲಾನ್ ಮಾಡಬೇಕು. ಆಯ್ತಾ? ಅದೇ ಕೃತಿಕಾ ಋಷಭಕ್ ಬನ್ನಿ, 3ನೇ ಚರಣ. ಅಲ್ಲಿ ಡಿಟಾಕ್ಸ್ ರೆಜಿಮ್ ಕಡಿಮೆ, ಉಷ್ಣದ ಮಟ್ಟ ಸ್ವಲ್ಪ ಕಡಿಮೆ. ಅಲ್ಲಿ ಆಹಾರ ಪದಾರ್ಥ ಯಾವುದು? ಜಲತತ್ವಕ್ಕೆ ಸಂಬಂಧಪಟ್ಟ, ಸಮ್ಟೈಮ್ಸ್ ಏನೋ ಆಟೋ ಇಮ್ಯೂನ್ ಜೀನ್ಸ್ ಅಂತ ನಾವು ಕರಿತೇವೆ, ಅದು ಹೆಚ್ಚು ಆಗುವಂತ ಸಾಧ್ಯತೆ ಇರ್ತದೆ. ಯಾಕೆ ರೋಹಿಣಿಗಿಲ್ಲ ಕೃತಿಕಾಕ್ಕೆ ಅಂದ್ರೆ ರವಿ ನಕ್ಷತ್ರ ಎಲ್ಲವನ್ನ ತಮ್ಮ ಮೇಲೆ ತಕ್ಕೊಂಡು ಕೆಲಸ ಮಾಡುವಂತಹ ಒಂದು ಕೆಪಾಸಿಟಿ ಕೃತಿಕಾ ನಕ್ಷತ್ರಗಿರುತ್ತೆ. ಅವ್ರಿಗೆ ಡಿಪ್ಲೊಮೆಸಿ ಬರಲ್ಲ. ದೇ ಆರ್ ವೆರಿ ಫ್ರಾಂಕ್ ಪೀಪಲ್. ಅಯ್ಯೋ, ಅವರಿಗೆ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತಾರೆ. ಅವರ ಸ್ವಭಾವ ಅದು, ಫ್ರಾಂಕ್ ಪೀಪಲ್ ಅವರು. ಅವಾಗ ಓವರ್ ಸ್ಟ್ರೆಸ್ ಆಯ್ತು ಅಂದ್ರೆ ನಮ್ಮ ದೇಹದ ಜೀವಕೋಶಗಳು ನಮ್ಮನ್ನೇ ಶತ್ರುಗಳು ಅಂತ ಭಾವಿಸಬಹುದು. ಅದು ಎಲ್ಲಿಗೆ ಬರ್ತದೆ? ಕೃತಿಕಾ ಋಷಭ ರಾಶಿಗೆ ಬರ್ತದೆ. ಆಹಾರ ಬೇಕಾದ ಪೋಷಕಾಂಶಗಳು ಡಿಫರೆಂಟ್. ಈ ವಿಷಯನ ನಾನು ಅಭ್ಯಾಸ ಮಾಡ್ತಾ ಹೋದೆ. ಎಕ್ಸ್ಪೆರಿಮೆಂಟ್ ಅನ್ನಕ್ಕಿನ್ನ ಆ ಮೂಲದಲ್ಲಿ ತಗೊಂಡು ಅದನ್ನ ಗೈಡ್ ಮಾಡ್ತಾ ಹೋದಾಗ ನನಗೆ ಅತ್ಯಮೋಘವಾದ ವಿಷಯಗಳು ಗೋಚಾರ ಆಯ್ತು. ಅವರಿಗೆ ಬೇಕಾದ ಸ್ವರ ಯಾವುದು, ಯಾವ ರಾಗ ಯಾವುದು, ಇದು ಎಲ್ಲಿ ಮೂಲದಲ್ಲಿ ಉಂಟು? ಸಾಮವೇದ ಮೂಲದಲ್ಲಿ ಉಂಟು. ಸಾಮವೇದದಲ್ಲಿ ಅಮೋಘವಾದ ಬೇರೆ ವಿಷಯಗಳುಂಟು. ಬಟ್ ಸರಳ ಮನಸ್ಸಿಗೆ, ಒಬ್ಬ ಸಾಮಾನ್ಯ ಮನಸ್ಥಿತಿಯ ವ್ಯಕ್ತಿಗೆ ಏನ್ ಬೇಕು? ಈಗ ಹಸ್ದನಿಗೆ ಏನ್ ಬೇಕಪ್ಪ? ಊಟ ಬೇಕು, ಆಧ್ಯಾತ್ಮ ಬೇಡ. ಅದನ್ನ ಮೇಲೆ ತುಂಬಿದ ಮೇಲೆ ಆಧ್ಯಾತ್ಮಕ್ಕೆ ಹೋಗ್ಬೇಕು. ಹೀಗೆ ಒಂದೊಂದು ವಿಷಯಗಳು ಗೋಚಾರ ಆಗ್ತಾ ಹೋಯ್ತು. ಅದಕ್ಕೆ ನೋಡಿ, ಇವ ನಕ್ಷತ್ರ ವೈಸ್ ನೀವು ರೇವತಿಗೆ ಬಂದ್ರೆ ಸ್ಪಿರಿಚುಯಾಲಿಟಿ ಇರ್ತದೆ, ಸ್ಪಿರಿಚುವಲ್ ಬೇಸ್ ಬರ್ತದೆ. ಅದೇ ನೀವು ಒಬ್ಬ ಕೃತಿಕಾ ನಕ್ಷತ್ರ ಮೇಷರಾಶಿಗೆ ಬಂದ್ರೆ ಅವರು ಕರ್ಮಯೋಗಿಗಳಿರ್ತಾರೆ. ಈಗ 4 ಗ್ರಹ ಯೋಗ ಉತ್ತರ ಫಲ್ಗುನಿ ನಕ್ಷತ್ರಗಿದ್ರೆ ಅವರು ರಾಜಯೋಗಿಗಳಿರ್ತಾರೆ. ಉತ್ತರಾಷಾಢಕ್ಕೂ ಉತ್ತರಕ್ಕೂ ಅಥವಾ ಬೇರೆ ಯಾವುದೇ ನಕ್ಷತ್ರ ಇದ್ರು. ಈಗ ಯಾವ ಯೋಗ ಕಡಿಮೆ? ಜನಸೇವೆ ಮಾಡೋದು ಕಡಿಮೆಯಾ? ಅಲ್ಲಿ ಜನಸೇವೆ ಬೇಕೇ ಬೇಕು. ಕಾಮನ್ ಪೀಪಲ್ಗೆ, ಒಬ್ಬ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನೀವು ಅಧ್ಯಾತ್ಮ ಹೇಳಿದ್ರಾಗೋದಿಲ್ಲ. ಆದ ಸ್ಥರ ಬೇರೆ ಇರ್ತದೆ, ವಿಚಾರಧಾರೆ ಬೇರೆ ಇರ್ತದೆ. ಅವ್ರಿಗೆ ಅನ್ನ ಬೇಕು, ನೌಕರಿ ಬೇಕು, ದುಡ್ಡು ತಿನ್ಲಿಕ್ಕೆ. ಕರ್ಮಯೋಗ ಯಾರು? ಕೃತಿಕಾ ನಕ್ಷತ್ರ ಮೇಷರಾಶಿ. ಸಂಶೋಧನಾ ಪ್ರವೃತ್ತಿ, ನೀವು ಪ್ಲಾನಿಂಗ್ ಬೇಕಾ? ಕಮ್ ಟು ಉತ್ತರ ಫಲ್ಗುನಿ ಕನ್ಯಾ ರಾಶಿ. ಅದೇ ಮೇಷರಾಶಿ, ಸಿಂಹರಾಶಿ, ಉತ್ತರ ಫಲ್ಗುನಿ ಅಡ್ಮಿನಿಸ್ಟ್ರೇಟರ್ಸ್. ಈ ಗುಣಗಳನ್ನೆಲ್ಲ ಈಗ ನಾಟ್ ಓನ್ಲಿ ನಮ್ಮ ಶಕ್ತಿ, ಯಾವ ಕರ್ಮ, ಯಾವ ವೃತ್ತಿ ಸತ ಗೊತ್ತಾಗ್ತದೆ. ಇದನ್ನ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಒಂದು ಅನುಭವ
ಒಂದು ಮೂಲ ವೈಜ್ಞಾನಿಕ ತಳಹದಿ, ಒಂದು ವೇದ ಮೂಲದ ಬೇಸು ಎಲ್ಲವೂ ಬೇಕಾಗ್ತದೆ. ಮತ್ತೆ ನಾವು ಕಲಿಕಾ ಕ್ರಮದ ಒಂದು ಪ್ರಕ್ರಿಯೆಯಲ್ಲಿ ನಾವು ಕತ್ತಿ ಅಲಗಿನ ಮೇಲೆ ಹೇಗೆ ಓಡಾಡ್ತೇವೆ ಅಷ್ಟು ಸಮತೋಲನದಲ್ಲೂ ನಾವಿರ್ಬೇಕಾಗತ್ತೆ. ಯಾಕಂದ್ರೆ ಈ ವಿದ್ಯೆಗಳನ್ನ ದುರುಪಯೋಗ ಮಾಡ್ಲಿಕ್ಕಿಲ್ಲ, ಮತ್ತೆ ಮಿಸ್ಯೂಸ್ ಮಾಡ್ಲಿಕ್ಕಿಲ್ಲ. ಆದ ಕಾರಣ ನಾನು ನೋಡುವ ಸಾಧಕರನ್ನೂ ಸಹ ನಾನು ಒಂದು 3 ಜನ ಅಥವಾ 5 ಜನ ನಾನು ನೋಡಬಹುದು. ಯಾಕಂದ್ರೆ ನಾನು ಅತಿಯಾಗಿ ನೋಡಿದ್ರೆ ಏನಾಗ್ತದೆ, ನನ್ನ ಒಂದು ಎಫಿಕೆಸಿ ಕಡಿಮೆ ಆಗಬಹುದು. ಯಾಕಂದ್ರೆ ನಾನಲ್ಲಿ ಆಹಾರ ವಿಜ್ಞಾನದ ಪ್ರಕ್ರಿಯೆ ನೋಡ್ಬೇಕಾಗ್ತದೆ, ಸೂಪರ್ ಕಾನ್ಶಿಯಸ್ ಕೊಡ್ಬೇಕಾಗ್ತದೆ, ಮುದ್ರೆಗಳನ್ನ ಕೊಡ್ಬೇಕಾಗ್ತದೆ. ಅವರ ಸ್ಪಿರಿಚುವಲ್, ಕೆಲವರು ಎಷ್ಟು ಹೈ ಪ್ರಾಣಶಕ್ತಿ ಇಟ್ಕೊಂಡು ಬಂದಿರ್ತಾರೆ, ಅವರಿಗೆ ಗೈಡ್ ಮಾಡುವ ಒಂದು ಟ್ರೆಂಡ್ಸೇ ಬೇರೆ ಇರುತ್ತೆ. ಇದು ಒಂದು ನನಗೆ ಜೀವನದ ಮಹೋತ್ಸವ ರೀ. ಸೊ ಆದ ಕಾರಣ ನಾನಿನ್ನು ಹೇಳ್ತೇನೆ, ಇದನ್ನು ವೈಜ್ಞಾನಿಕವಾಗಿ ಪ್ರೂವ್ ಮಾಡಬೇಕು. ಎಷ್ಟೋ ವಿಷಯಗಳು ನಾನು ಕಂಡುಕೊಂಡಂತ ಜ್ಞಾನದ ಪರಿವಿಧಿ ಒಳಗೆ ನನಗೆ ಅಮೋಘವಾದ, ಆಲ್ಮೋಸ್ಟ್ ದ ಆಬ್ಸಲ್ಯೂಟ್ ಉತ್ತರ ಸಿಕ್ಕಿದೆ, ಗೈಡ್ ಮಾಡಿದ್ದೇನೆ. ಇದು ಪ್ರಾಮಾಣಿಕವಾದ ಪ್ರಯತ್ನ, ಪ್ರಾಮಾಣಿಕವಾದ ಹೇಳಿಕೆ. ಸೊ ಆದ ಕಾರಣ ಇದು ಯಾಕೆ ನಾನು ಒಬ್ಬ ವಿಜ್ಞಾನಿಯಾಗಿ, ಒಬ್ಬ ಸಂಗೀತಜ್ಞೆಯಾಗಿ, ಒಬ್ಬ ಒಂದು ಸ್ನಿಗ್ಧತಾ ಮನಸ್ಥಿತಿಯಲ್ಲಿ ಈ ವೇದಗಳಲ್ಲಿ ಏನಪ್ಪ ವಿಜ್ಞಾನ ಇದೆ, ಯಾವ ಬೀಜ ಮಂತ್ರದಲ್ಲಿ ಯಾವ ಶಕ್ತಿಯ ಅನುರಣವಾದ ಶಕ್ತಿ ಇದೆ, ಅದನ್ನ ದೇಹಕ್ಕೆ ಹೇಗೆ ಕೋರಲೇಟ್ ಆಗ್ತದೆ, ನಮ್ಮ ದೇಹದ ಅನುರಣವಗಳು. ಈಗ ಬೆಳಗ್ಗೆ ಬಂದ್ರೆ ಕಾಮ್ನೆಸ್ ಇರುತ್ತೆ, ಅವಾಗ ಬೇಕಾದ್ದೆ ಅದು ಪೃಥ್ವಿ, ಅಗ್ನಿ ವೃದ್ಧಿ ಆಗುವ ಸಮಯ ಅಹಿರ್ ಭೈರವ ರಾಗ. ಈಗ 10 ರಿಂದ 5 ಹಂಸಧ್ವನಿ ರಾಗ, ಅಗ್ನಿ ಜಾಸ್ತಿ. ಇದು ಎಲ್ಲರೂ ಕೇಳಿಸ್ಕೊಳ್ಬೇಕಾಗಿರೋದು ಖಂಡಿತ. ಸರಿ ಗಬನಿ ಸರಿ ಸರಿ ಪೊಗ್ಗೊಪನಿ ಬಗರೆ ರೇ ಪಗರೆ ಗರೆ ಪೊನಿರಿ ಗರಿ ನಿರಿ ಪೊಗಬನಿ ಸಸ ವಾತವೇ ಗಣಪತಿಂ ಭಜೆಯ. ಇದನ್ನ ಇನ್ವೊಕೇಶನ್ ಅಲ್ಲಿ ಹಂಸಧ್ವನಿ ಹೇಳ್ತೇವೆ. ಹಾಗೆ ಶಂಕರಾಭರಣ, ಅದ್ರ ಹೆಸರು ಕೇಳಿ, ಧೀರ ಶಂಕರಾಭರಣ. ಈಗ ಪ್ರತಿಯೊಬ್ರು ಕೂಡ ಅವ್ರ ದಿನ ಪ್ರಾರಂಭ ಮಾಡಿದಾಗ ಹಾಗೆ ನಾಟ, ಎಂಥ ರಾಗ, ವೀರರಸ ರಾಗ, ಅಗ್ನಿ ವೃದ್ಧಿ ಮಾಡೋದು 10 ರಿಂದ 5. ಇವಾಗ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನೀವು 1 ಅಥವಾ 2 ಉತ್ತರಗಳು ಹೇಳ್ಬಹುದು. ಇವಾಗ ಎಲ್ಲರೂ ಕೂಡ ಬೆಳಗ್ಗೆ ಎದ್ದಾಗ್ಲಿಂದ ಸಾಯಂಕಾಲದವರೆಗೆ ಪ್ರತಿದಿನ ಒಂದು ರಾಗವನ್ನ ಕೇಳ್ಬೇಕು ಅಂತಿದ್ರೆ ಅದು ಯಾವ್ದು? ಮೊದಲೇ ಹೇಳಿದೆ, ನಾವು ಯಾವುದೇ ವಿಷಯನ ಜನರಲೈಸ್ ಮಾಡಕ್ಕಾಗಲ್ಲ ಅಂತ. ಇಂಥ ದೇಹ ಧರ್ಮಕ್ಕೆ ಇಂಥದ್ದೇ ಅಂಶ, ಇದು ಎಲಿಮೆಂಟ್ ಏರುಪೇರ್ ಆದ್ರೆ ಇಂಥದ್ದು ಅಂತ ಒಂದಿರ್ತದೆ. ಬಟ್ ಜನರಲ್ ಆಗಿ ನಮ್ಮನ್ನ ಏಕ್ದಮ್ ಪಾಸಿಟಿವ್ ಟ್ರೆಂಡ್ಗೆ ಕರೆದುಕೊಂಡು ಹೋಗುವಂತ ರಾಗ ಅಂದ್ರೆ ಮೇಚ ಕಲ್ಯಾಣಿ, ಸರ್ವಕಾಲಿಕ ರಾಗ ಅಂತ ಕರಿತೇವೆ ನಾವು. ನೇರೆ ಗಮನಿ ಸನಿ ಗರಿ ಸ ನೇರಿ ಗರಿ ನಿದ ಮೊದ ನಿರಿ ಗರಿ ಸನಿ ಮಗ ರೀ ಸ ಶೃಂಗಪುರಾಧೀಶ್ವರಿ ಶಾಗರಜೆ ಶ್ರೀವಾಗ್ಭವ ಕೂಟ ಜಾಗತ ಚತುರ್ವೇದ ಸ್ವರೂಪಿಣಿ. ಇದು ಆಮೇಲೆ ಯಮನ್ ಕಲ್ಯಾಣಿ, ಕೃಷ್ಣನೇ ಬೇಗನೆ ಬಾರೋ. ಇದು ಒಂದು ನಮ್ಮ ದೇಹದ ಆಕ್ಸಿಟೋಸಿನ್ ಮತ್ತೆ ವ್ಯಾಸೋಪ್ರೋಸಿನ್ ಅನ್ನುವಂಥ ಚೋದಕಗಳನ್ನು ವೃದ್ಧಿ ಮಾಡ್ತದೆ. ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗಿರುತ್ತೆ, ಅಯ್ಯೋ ಟಯರ್ಡು ಆಗಲ್ಲ ಅಂದಾಗ ಇದು ಅಪ್ಸ್ಕೇಲ್ ಆದ್ರೆ ಮತ್ತೆ ಎಂತಹ ವಿಷಯಗಳಿಗೂ ನಮ್ಮ ವಿಶ್ವಾಸ ವೃದ್ಧಿ ಮಾಡುವಂತ ರಾಗ ಇದು. ಇದಕ್ಕೆ ನಾವೇನಂತೇವೆ, ಸರ್ವಕಾಲಿಕ ರಾಗ ಅಂತ ಕರಿತೇವೆ. ಎಲ್ಲವಕ್ಕೂ ಸರ್ವಕಾಲಿಕ ರಾಗ ಅಂತ ಕರೆಯೋಲ್ಲ. ಸರ್ವಕಾಲದಲ್ಲಿ 24 ಗಂಟೆ ಕೇಳ್ಬೋದು ಈ ರಾಗನ. ಮೇಜ ಕಲ್ಯಾಣಿ 65ನೇ ಜನಕ ರಾಗ. ಈಗ ಮೋಹನ ಬಂದ್ರೆ ಅದ್ರ ಟೈಮ್ ಬೇರೆ, ಸರಿ ಗಬದ ಸದ ಬಗರಿ ಸ ಅದಕ್ ಟೈಮ್ ಬೇರೆ, ಸಗಮಧನಿ ಸನಿ ದ ಮಗ ಸಾಜ ಹಿಂದೋಳ ಅದ್ರ ಟೈಮ್ ಬೇರೆ, ಸರಿ ಗಬನಿ ಸರಿ ಸರಿ ಬಗರಿ ಅದ್ರ ಟೈಮ್ ಬೇರೆ, ಹಂಸಧ್ವನಿ. ಹೀಗೆ ಜನರಲ್ ಅದು ಬೇರೆ ಬೇರೆ ಇದ್ರು ನೀವು ಕೇಳಿದ್ರಿ ಅಂತ ಹೇಳ್ತೇನೆ. ಬಟ್ ಸ್ಟಿಲ್ ಐ ರೆಕಮೆಂಡ್ ಗೋ ವಿತ್ ದ ಸ್ಪೆಸಿಫಿಸಿಟೀಸ್. ಇದು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ. ಇದೇ ಅಲ್ಲ, ಇದನ್ನ ಒಂದು ಅಂಶವಾಗಿ ಖಂಡಿತ ನೀವು ಅಮೋಘವಾಗಿ ಪರಿಗಣಿಸಬಹುದು. ಅಮೇಝಿಂಗ್. ಇದನ್ನ ನಾವು ನಮ್ಮ ಸಿಲೆಬಸ್ ಅಲ್ಲೂ ಇಂಟ್ರೊಡ್ಯೂಸ್ ಮಾಡಬಹುದು. ನಮಗೆ ರೋಗ ಬಂದಾಗಲ್ಲ, ಒಂದು ಡಿಸೀಸ್ ಬಂದಾಗಲ್ಲ, ನಮ್ಮ ಮೂಲ ವ್ಯವಸ್ಥೆಯಿಂದನೇ, ಮನೆಯ ಮಟ್ಟದಿಂದ. ಯಾಕಂದ್ರೆ ಮಕ್ಕಳಿಗೆ ಮನೆಯ ಪಾಠಶಾಲೆ, ಅಲ್ಲಿಂದ ಮೇಲೆ ಪ್ರೀ ಸ್ಕೂಲಲ್ಲಿ, ಮನೆಯಲ್ಲಿ
ಒಂದು ಮಿಡಲ್ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಇವೆಲ್ಲವನ್ನ ನಾವು ಸ್ಕೂಲಲ್ಲೇ ಮಕ್ಕಳಿಗೆ ಈ ಥರ ಮಾನಸಿಕವಾಗಿ ವ್ಯವಸ್ಥೆಯನ್ನ ಮಾಡಿ ನಾವು ಅದನ್ನ ಅಳವಡಿಸ್ತಾ ಹೋದ್ರೆ ಅವಾಗಿಂದನೇ ಅವರ ಆರೋಗ್ಯ ವ್ಯವಸ್ಥೆ ಯಾಕೆ ಚೆಂದ ಆಗಲ್ಲ? ಯಾವ ಟೈಮಿಗೆ ಯಾವ ಆಹಾರ, ಕುಳಿತುಕೊಳ್ಳುವ ಭಂಗಿ, ಅದಕ್ಕೆ ಕ್ರಮ ಇದೆ, ಕುಳಿತುಕೊಳ್ಳುವ ಕ್ರಮ ಇದೆ, ಯಾವ ಋತುಚಕ್ರದಲ್ಲಿ ಯಾವ ಆಹಾರ, ಎಂಥ ವಿಷಯಗಳಿದೆ ಮರೆಯರೆ. ಯಾವ ರಾಗ ಯಾವದಲ್ಲಿ, ಯಾವ ಮಕ್ಕಳಿಗೆ ಏನ್ ಕೊಡಬೇಕು, ಇದನ್ನ ಒಂದು ಪಾರ್ಟ್ಲಿ ನಾವು ಇನ್ವಾಲ್ವ್ ಮಾಡಿದರೆ ಇದು ಎಲ್ಲವನ್ನ ಮೀರಿದ ಒಂದು ವೈಜ್ಞಾನಿಕತೆ ಇರುವಂತಹ ವಿಷಯಗಳು. ಅಟ್ಲೀಸ್ಟ್ ಆಹಾರ ಪದ್ಧತಿ, ಸಂಗೀತ, ಚಿಕಿತ್ಸೆ, ಇದು ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಕೂಡ ಹೆಲ್ಪ್ ಮಾಡುತ್ತೆ. ಹೌದು, ಇದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎರಡೂ ವೃದ್ಧಿ ಮಾಡ್ತದೆ. ನಿಮ್ಮ ಗ್ರೋತ್ ಈಗ ನೋಡಿ, ಈಗ ಡೆವಲಪ್ಮೆಂಟ್ ಅಂದ್ರೆ ಅದು ವಿಕಾಸ ಅಂತ ನಾವು ಕರಿತೇವೆ. ಮಕ್ಕಳ ಒಂದು ಮನಸ್ಸಿನ ವಿಕಾಸ. ಅದಕ್ಕೆ ಮೇಚ ಕಲ್ಯಾಣಿ ಅಮೋಘವಾದ ರಾಗ, ಯಮನ್ ಕಲ್ಯಾಣಿ, ನಾ ಹೇಳಿದ್ನಲ್ಲ, ಮೋಹನ್ ಕಲ್ಯಾಣಿ, ಭುವನೇಶ್ವರಿಯ ನೆನೆ ಮಾನಸವೇ, ಮೋಹನ್ ಕಲ್ಯಾಣಿ. ಕೃಷ್ಣಾನಿ ಬೇಗನೆ, ಯಮನ್ ಕಲ್ಯಾಣಿ. ನೇರಿ ಸರಿ ಗಮರಿ ಸರಿ ದರಿ ಸಾಸ, ಮೇಚ ಕಲ್ಯಾಣಿ, ಕಲ್ಯಾಣಿಗಳು. ಹೀಗೆ ಬೇಕಾದಷ್ಟಿದೆ. ಹಾಗೆ ಎಮೋಷನಲ್ ಐಕ್ಯೂ ಏರ್ಪೇರ್ ಆದ್ರೆ ಬಾಲಾಜಿ, ಕಲಾವತಿ ನೋಟ್ಸು ಇದೆ ಅದರಲ್ಲಿ, ಹಿಂದೂಸ್ತಾನಿಯಲ್ಲಿ ಬಾಲಾಜಿ. ಈಗ ಲಾಜಿಕಲ್ ಐಕ್ಯೂ, ಎಷ್ಟೋ ಜನ ಇಂಟೆಲಿಜೆನ್ಸ್ ಕ್ವೆಶೆಂಟ್ ಇರುತ್ತೆ. ಕೆಲವರು 100ಕ್ಕೆ 100 ತೆಗೆದು ಬಿಡ್ತಾರೆ, ಕೆಲವರು 100ಕ್ಕೆ 100 ತೆಗಿಯಕ್ಕಾಗಲ್ಲ. ಅನುರಾಧ ನಕ್ಷತ್ರದವ್ರಿಗೆ ಆಗಲ್ಲ. ಅವರದೇನು, ಅವರಿಗೆ ಕ್ರಿಯಾತ್ಮಕ ಐಕ್ಯೂ ಇರುತ್ತೆ. ಅವರಿಗೇನು ಕ್ರಿಯಾತ್ಮಕತೆ ಕಡೆ ಮಾಡಬೇಕು, ಜಲತತ್ವ ವೃದ್ಧಿ ಮಾಡಬೇಕು. ಅವರು ಅಕಾಡೆಮಿಷಿಯನ್ಸ್ ಅಲ್ಲ, ಅವರು ಕ್ರಿಯೇಟಿವ್ ಬ್ಲಾಕ್ಸ್. ಅವ್ರಿಗೆ ಯಾವ ರಾಗ ಬೇಕು, ಯಾವ ಪೋಷಕಾಂಶ ಬೇಕು, ನೀವು ಅವ್ರನ್ನ ಕರ್ಕೊಂಡೋಗಿ ನೀವು 100ಕ್ಕೆ 99 ತೆಗಿ ಅಂದ್ರೆ ಸ್ಟ್ರೆಸ್ ಆಗಲ್ವಾ? ಸ್ಟ್ರೆಸ್ ಆದ್ರೆ ಕಾರ್ಟಿಸೋಲ್ ಜಾಸ್ತಿ ಆಗಲ್ವಾ? ಮಕ್ಕಳ ಲೆವೆಲಲ್ಲೇ ಆದ್ರೆ. ಈಗ ಕಾರ್ಟಿಸೋಲ್ ಯಾಕಿರ್ತದೆ? ಕಾರ್ಟಿಸೋಲ್ ಒಂದ್ಸತಿ ದೇಹದಲ್ಲಿ ಸೆಕ್ರೆಟ್ ಆದ್ರೆ ದೇಹದಲ್ಲಿ 9 ಗಂಟೆ ಇರ್ತದೆ. ಅದು ಫ್ಲೈಟ್ ಅಂಡ್ ಫ್ಲೈಟ್ ಇದರಲ್ಲಿ ಇದ್ದಾಗ, ಒಂದು ಹುಲಿ ಬಂದ್ರೆ, ಸಿಂಹ ಬಂದ್ರೆ ಅದನ್ನ ಎದುರಿಸಿಕ್ಕಿರುವಂತ ಹಾರ್ಮೋನ್ ದಿನ ಇದೇ ಇದ್ರೆ ರೋಗ ಬರಲ್ವೇ? ಏನಾಗ್ತದೆ? ಅಂತವರಿಗೆ ಯಾವ ಐಕ್ಯೂ ಇದೆ? ಅನುರಾಧ ಕ್ರಿಯಾತ್ಮಕ ಶಕ್ತಿ, ಉತ್ತರ ಫಲ್ಗುನಿ ಮಲ್ಟಿ ಟಾಸ್ಕಿಂಗ್, ಮಘ ದೇ ಮೇ ಬಿ ಲಾಜಿಕಲ್ ಐಕ್ಯೂ. ಆ ತರ ಒಬ್ಬೊಬ್ರಿಗೆ ಒಂದೊಂದು ಐಕ್ಯೂ ಹೋಗ್ತದೆ. ಆಶ್ಲೇಷ ಲಾಜಿಕಲ್ ಐಕ್ಯೂ, ಪುಷ್ಯ ಲಾಜಿಕಲ್ ಐಕ್ಯೂ, ಮೃಗಶಿರ ಎಮೋಷನಲ್ ಐಕ್ಯೂ, ರಿಸರ್ಚ್ ಮೈಂಡೆಡ್ ಮೃಗಶಿರ. ಅದೇ ಲಗ್ನ ಅನುರಾಧದಲ್ಲಿದ್ರೆ ಕ್ರಿಯಾತ್ಮಕ ಶಕ್ತಿ, ಕ್ರಿಯಾತ್ಮಕತೆ ಮತ್ತೆ ಕ್ರಿಯೇಟಿವಿಟಿ ಎರಡು ಇರ್ತದೆ. ಸೊ ಹಾಗೆ ಒಂದೊಂದು ಮಗುಗೆ ಒಂದೊಂದು ಐಕ್ಯೂ ಇರ್ತದೆ. ನೀವೆಲ್ಲರೂ 100ಕ್ಕೆ 100 ಮಾಡಿ ಎಲ್ಲರೂ ಇಂಜಿನಿಯರ್, ಡಾಕ್ಟರ್ ಮಾಡ್ಬೇಡಿ. ಒಬ್ರು ಗ್ರೇಟ್ ಆಂಕರಿಂಗ್ ಇರ್ಬೋದು, ಗ್ರೇಟ್ ಆರ್ಟಿಸ್ಟ್ ಇರ್ಬೋದು, ಗ್ರೇಟ್ ಮ್ಯೂಸಿಷಿಯನ್ಸ್ ಇರ್ಬೋದು, ಗ್ರೇಟ್ ಸೈಂಟಿಸ್ಟ್ ಇರ್ಬೋದು, ಗ್ರೇಟ್ ಪ್ರೊಫೆಸರ್ ಪುನರ್ವಸು, ಪೂರ್ವಭದ್ರ ಗ್ರೇಟ್ ಪ್ರೊಫೆಸರ್ಸ್, ವಿಶಾಖಾ ಪ್ರೊಫೆಸರ್ಸ್, ಪುನರ್ವಸು ಟ್ರೈನರ್ಸ್. ಬರೀ ಪ್ರೊಫೆಸರ್ ಇದ್ರಾಗಲ್ಲ, ಸರಳ ಮನಸ್ಸಿಗೆ ಟ್ರೈನಿಂಗ್ ಬೇಕೋ ಪುನರ್ವಸು, ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಪುನರ್ವಸು, ಆರಿದ್ರ ಟೆಕ್ನಾಲಜಿ, ಸ್ವಾತಿ ಫ್ಯಾಂಟಸಿ, ಪ್ರೆಸೆಂಟಬಿಲಿಟಿ, ಇವೆಲ್ಲವೂ ಕೂಡ ಎಲ್ಲ ಐಕ್ಯೂ, ಡಿಫರೆಂಟ್ ಐಕ್ಯೂಸ್. ಐ ಥಿಂಕ್ ನಾವು ಮಾತಾಡ್ತಾ ಎಷ್ಟೋ ವಿಚಾರವನ್ನ ಈಗ ನೀವೊಂದು ಪ್ರಶ್ನೆ ಕೇಳಿದೆ, ಯಾವ ರಾಗ ಜನರಲ್ ಆಗಿ ಅಂದದಕ್ಕೆ ಹೇಳಿದೆ ಒಂದು ಇರ್ಲಿ ಅಂತ. ಬಟ್ ಎಂಥ ವಿಷಯಗಳಿದೆ, ಯಾರಿಗೆ ಎಂತ ಬೇಕು. ಸೊ ಅದಕ್ಕೆ ಯಾರಿಗೆ ಏನು ಬೇಕು ಅದು ಕೊಟ್ರೆ ಸಮಗ್ರವಾಗಿ ಆ ಮಗು ಡೆವಲಪ್ ಆಗ್ತದೆ. ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಒಂದು ದೇಹದಿಂದನೂ ಅಭಿವೃದ್ಧಿ ಅಂದ್ರೆ ಅದರ ಒಂದು ಬೆಳವಣಿಗೆ ಆಗ್ತದೆ, ಮನೋವಿಕಾಸ ಆಗ್ತದೆ, ಆಧ್ಯಾತ್ಮಿಕ ಅತ್ಯುನ್ನತಿ ಆಗ್ತದೆ. ಈಗ ನೋಡಿ, ಅನುರಾಧ, ಈಗ ಜ್ಯೇಷ್ಠ ಆದವರಿಗೆ ಸ್ಪಿರಿಚುವಲ್ ಐಕ್ಯೂ ಇರುತ್ತೆ. ಅನುರಾಧ ಹಾಗೆ ಸೋ ಮೆನಿ ಥಿಂಗ್ಸ್. ಕರೆಕ್ಟ್. ಕೊನೆಯದಾಗಿ ನಾವು ಮಾತಾಡೋದಿದ್ರೆ, ಈಗ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳಾಗಿರ್ಬೋದು, ಎಲ್ಲಾ ರೀತಿನಲ್ಲೂ ನಮ್ಮ ಫ್ಯಾಮಿಲಿ, ವರ್ಕ್ ಸ್ಪೇಸು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ನೀವು ಮೆಡಿಕಲ್ ಆಸ್ಟ್ರಾಲಜಿ ಆಗಿರ್ಬೋದು, ಆಹಾರದ ವಿಚಾರದಲ್ಲಾಗಿರ್ಬೋದು, ಮೆಂಟಲ್ ಸ್ಟ್ರೆಸ್, ಮನಸ್ಥಿತಿ ಬಗ್ಗೆ ಮಾತಾಡ್ಬೇಕಾದ್ರೆ, ಪ್ರತಿಯೊಬ್ರು ಕೂಡ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ, ಎಂಥದ್ದು ಯಾವುದೇ ಊರಿನಲ್ಲಿರ್ಬೋದು, ಆದ್ರೆ ಅವರ ಲೈಫ್ ನ ಬ್ಯೂಟಿಫುಲ್ ಆಗಿ ತಗೊಂಡು ಹೋಗೋದಕ್ಕೆ, ಬ್ಯಾಲೆನ್ಸ್ಡ್ ಆಗಿ ತಗೊಂಡು ಹೋಗೋದಕ್ಕೆ ಯಾವುದು ತುಂಬಾ ಮುಖ್ಯವಾಗಿರುವಂತಹ ವಿಚಾರ? ನನ್ನ ಕೊನೆಯ ಪ್ರಶ್ನೆ ನೋಡಿ, ಒಬ್ಬ ಮಹಿಳೆಯಾಗಿ ಈಗ ಈ ಒಂದು ವಿಷಯ ಏನು ಹೇಳ್ತೇನೆ ಅಂದ್ರೆ, ಇದೆಲ್ಲವನ್ನ ಸರಳೀಕರಣಗೊಳಿಸಿ ಅಳವಡಿಸ್ಲಿಕ್ಕಾದ್ರೆ ಖಂಡಿತ ಅಳವಡಿಸ್ಕೊಳ್ಳಿ, ಆದ್ರೆ ಬೇಡ ಅಳವಡಿಸ್ಕೊಳ್ಳಿ ಅಂತಾನೆ ಹೇಳ್ತೇನೆ. ಎರಡನೇದು, ಒಬ್ಬ ಮಹಿಳೆ ವಿದ್ಯಾಭ್ಯಾಸ ಇದ್ರೆ ಇಡೀ ಸಂಸಾರವೇ, ಕುಟುಂಬವೇ ಒಂದು ದಾರಿಗೆ ನಡೆಸ್ತಾಳೆ.
ಈ ಮಹಿಳೆ, ನಾನು ಒಬ್ಬ ಮಹಿಳೆಯಾಗಿ ಇದನ್ನು ಈಗ ಸುಮಾರಷ್ಟು ನಾವು ಓದಿದ್ದೇವೆ. ಅಚೀವರ್ಸ್, ಗ್ರೇಟ್ ನಮ್ಮ ಕಲ್ಪನಾ ಚಾವ್ಲಾ ಅವರು ಇರುವಂಥ ಮಹಿಳೆಯರನ್ನು ನೋಡಿದ್ದೇವೆ ಅಲ್ವಾ. ಇಂದಿರಾ ಗಾಂಧಿ ಅವರತ್ತ ಅಂತಹ ಮಹಿಳಾ ಪ್ರಧಾನಿ ನೋಡಿದ್ದೇವೆ. ನಮ್ಮ ಪ್ರೆಸೆಂಟ್ ರಾಷ್ಟ್ರಪತಿಯಾದ ಅವರು ಸಹ ಒಬ್ಬ ಆದರ್ಶ ಮಹಿಳೆಯೇ ನಮಗೆಲ್ಲ. ಸೊ ಹೀಗಿದ್ದಾಗ ನಾವು ಕುಟುಂಬ ವ್ಯವಸ್ಥೆಯಲ್ಲಿ ಒಬ್ಬ ಮಹಿಳೆ ಈ ವಿಷಯಗಳನ್ನೆಲ್ಲ ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಜೊತೆ ಇವನ್ನ ಮನನ ಮಾಡಿದರೆ ಇಡೀ ಕುಟುಂಬಕ್ಕೆ ಹೇಳ್ತಾಳೆ. ಕುಟುಂಬವನ್ನೇ ಎಂಪವರ್ ಮಾಡ್ತೇವೆ ನಾವು. ಯಾಕೆ ಮಹಿಳೆಗೆ ಇಷ್ಟು ಮಹತ್ವ ಅಂತ ನಾವು ಹೇಳ್ತೇವೆ ಅಂದರೆ, ಮಹಿಳೆಯಲ್ಲಿ ನಮ್ಮ ಒಬ್ಬ ಹೆಣ್ಣಿನ ಅಂದರೆ ಸ್ತ್ರೀ ದೇಹ ಧರ್ಮದಲ್ಲಿ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ. ಈಸ್ಟ್ರೋಜನ್ ಎಲ್ಲಿ ಜಾಸ್ತಿ ಇರ್ತದೆ? ತಾಳ್ಮೆ ಜಾಸ್ತಿ ಇರುತ್ತೆ. ನಮಗೆ ಟೆಸ್ಟೋಸ್ಟಿರೋನ್ಸ್, ಆಂಡ್ರೋಜನ್ಸ್ ಕಡಿಮೆ ಇರ್ತದೆ. ಅದಕ್ಕೆ ನಾವು ಗಾಂಧೀಜಿಯವರು ಹೇಳಿದ್ದಾರೆ, ಒಬ್ಬ ಗೃಹಿಣಿಯಾಗುವಂಥದ್ದು ಬಹಳ ದೊಡ್ಡ ಕೆಲಸ ಅಂತ. ಯಾಕಂದರೆ ಗಂಡನ ಜೋಪಾನ ಮಾಡಬೇಕು, ಗಂಡನ ಟೆಂಪರ್ಮೆಂಟು, ಮಕ್ಕಳ ಆರೋಗ್ಯ ಮಾಡಬೇಕು, ಮಕ್ಕಳ ಅಳುವಿಕೆ ಹಠಮಾರಿತನ ಮಾಡಬೇಕು, ಅತ್ತೆ ಮಾವನ ಜೋಪಾನ ಮಾಡಬೇಕು, ಇವೆಲ್ಲಕ್ಕೆ ತಾಳ್ಮೆ ಬೇಕು. ಇದೇ ತಾಳ್ಮೆಯ ಗರಿಯನ್ನು ಈ ದೇವರು ಕೊಟ್ಟ ಅನುಗ್ರಹ ನಮಗೆ. ಮಹಿಳೆಗ ಒಂದು ವರ್ಕ್ ರೆಜಿಮ್ಸಲ್ಲೂ, ಒಂದು ಪ್ರೊಫೆಷ್ನಲ್ ರೆಜಿಮಲ್ಲಿ ನಾವು ಪ್ರೂವ್ ಮಾಡ್ತಾ ಇದ್ದೇವೆ. ಇಂತಹ ಪ್ರಕೃತಿ ಸ್ವರೂಪಿಣಿಯಾದ ನಾವು ಇದನ್ನು ಮನನ ಮಾಡಿ ಈ ವರ್ಕ್ ರೆಜಿಮ್ಸ್, ಫ್ಯಾಮಿಲಿ ರೆಜಿಮ್ಸ್ನ ಒಂದು ವೈಜ್ಞಾನಿಕ ತಳಹದಿಯಲ್ಲಿ ನಮ್ಮ ಎನರ್ಜಿ ಲೆವೆಲ್ ಮಟ್ಟದಲ್ಲಿ ಇವನ್ನೆಲ್ಲ ಅಳವಡಿಸಿ ಮಾಡಿದರೆ ಅಮೋಘವಾದ ಪ್ರೊಡಕ್ಟಿವಿಟಿ, ಎಲ್ಲ ಸಮಗ್ರವಾಗಿ ನೀವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಿರೋ ಅಥವಾ ನಮ್ಮ ಅಚೀವ್ಮೆಂಟ್ಸ್ ಅಂತಿರೋ ಒಂದು ಆರೋಗ್ಯಕರವಾದ ಕುಟುಂಬ, ಆರೋಗ್ಯಕರವಾದ ಹಳ್ಳಿ, ಪಟ್ಟಣ, ರಾಜ್ಯ, ಜಿಲ್ಲೆ, ರಾಜ್ಯ, ರಾಷ್ಟ್ರ, ವಿಶ್ವ ಅದನ್ನು ನಿರ್ಮಾಣ ಮಾಡಬಹುದು. ಹಾಗೆ ಅತ್ಯಂತ ಆರೋಗ್ಯಕರವಾದ ಸಮಾಜವನ್ನು ನಾವು ನಿರ್ಮಾಣ ಮಾಡ್ತೇವೆ. ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಿ. ಪರ್ಟಿಕ್ಯುಲರ್ಲಿ ಒಬ್ಬ ಮಹಿಳೆಯಾಗಿ ನಾವು ಇದನ್ನು ಅಳವಡಿಸಿದರೆ ಅದು ಇನ್ನೂ ಬೇಗ ಉತ್ಥಾನ ಆಗ್ತದೆ. ಈ ಎಲ್ಲ ಪ್ರಕ್ರಿಯೆಗಳು ಇದು ಅತ್ಯವಶ್ಯಕ. ಈಗಿನ ಕಾಲದ ಸ್ಟ್ರೆಸ್ಸಲ್ಲಿ ಈಗ ಒಂದು ಕಾಂಪಿಟೇಷನ್ಗೆ ಹೋಗ್ತೇವೆ. ನೀವು ಒಂದು ಕಾಂಪಿಟೇಷನ್ಗೆ ಹೋದಾಗ ನಮ್ಮ ಮನಸ್ಥಿತಿ ಬೇರೆ ಇರ್ಬೋದು, ಬಟ್ ಹೊರಗಡೆ ಆ ಸ್ಟ್ರೆಸ್ ಇಲ್ಲ ಅಂದರೆ ಇನ್ನೂ ಅಮೋಘವಾಗಿ ನಾವು ಪರ್ಫಾರ್ಮ್ ಮಾಡ್ಬೋದು. ಆದ ಕಾರಣ ಈ ಕಾಂಪಿಟೇಷನ್ ಅನ್ನುವಂಥದ್ದು ಸಹ ಬಹಳ ಒಂದು ವಿಚಾರ ಮಾಡಿ ಧನಾತ್ಮಕವಾಗಿ ಆರ್ಗನೈಸ್ ಮಾಡಿ. ಅದು ಒಂದು ಕೀಳಿರಿಮೆ ಇಲ್ಲ. ನೀವು ಸೋತ ತಕ್ಷಣ ಗೆಲ್ಲೋದೇ ವಿಪರೀತವಾದಲ್ಲ, ಸೋತು ಗೆಲ್ತೇವೆ. ಎಷ್ಟೋ ಜನ ಗೆದ್ದು ಸೋತಿದ್ದಾರೆ. ಸೊ ಆದ ಕಾರಣ ಇವೆಲ್ಲವನ್ನು ನಾವು ಈ ಥರ ನಾಟ್ ಓನ್ಲಿ ಸಂಗೀತ ಚಿಕಿತ್ಸೆ, ನಾಟ್ ಓನ್ಲಿ ಆಹಾರ ಪದ್ಧತಿ, ಸಮಗ್ರವಾಗಿ ಮನುಷ್ಯನ ದೇಹ ಧರ್ಮ, ಯಾವ ಐಕ್ಯೂ, ನಮ್ಮ ಬುದ್ಧಿಮತ್ತೆಯ ಮಟ್ಟ, ನಮ್ಮ ಕ್ರಿಯಾತ್ಮಕ ಶಕ್ತಿ, ನಮ್ಮ ಲಾಜಿಕಲ್ ಐಕ್ಯೂ ಎಷ್ಟಿದೆ, ನಮ್ಮ ದೇಹಕ್ಕೆ ಯಾವ ಪೋಷಕಾಂಶ ಬೇಕು ಪೂರಕವಾದ, ಯಾವ ಸಮಯ, ಯಾವ ಕ್ರಮ, ಯಾವ ಋತುಚಕ್ರ, ಯಾವ ಸ್ವರದ ಸಂಗೀತ ಚಿಕಿತ್ಸೆ, ಯಾವ ಪ್ರೊಫೆಷನ್ ನಾವು ಸೂಟ್ ಆಗ್ತೇವೆ, ಸಂಶೋಧನಾ ಪ್ರವೃತ್ತಿಯ, ಪಾಠ ಮಾಡುವ ಪ್ರವೃತ್ತಿಯ, ಒಬ್ಬ ಪ್ರಾಥಮಿಕ ಮಟ್ಟದ ಮಕ್ಕಳಿಗೆ ಪಾಠ ಮಾಡುವಂಥದ್ದು ಎಂಥ ದೊಡ್ಡ ಕೆಲಸ. ಎಲ್ಲವನ್ನ ನೋಡಿ ಅದೇ ಎನ್ಕರೇಜ್ ಮಾಡಿ. ಅವ್ರು ಪ್ರೊಫೆಸರ್ ಆಗಬೇಕಾಗಿಲ್ಲ, ಒಬ್ಬ ಪ್ರೈಮರಿ ಸ್ಕೂಲ್ ಉಪಾಧ್ಯಾಯರಾದರೆ ದೊಡ್ಡ ಕೆಲಸ. 1000 ಜನ ಮಕ್ಕಳು ಮಾಡ್ತೀರಿ, ಎಲ್ಲವೂ ದೊಡ್ಡ ವಿಷಯ. ಸೊ ಆದ ಕಾರಣ ಇದನ್ನು ಫಸ್ಟ್ ಮನನ ಮಾಡಿ. ಪೂರಕವಲ್ಲದ ಕಾಂಪಿಟೇಷನ್ನ ಅಡಾಪ್ಟ್ ಮಾಡಬೇಡಿ, ಪೂರಕವಾಗಿರುವ ಕಾಂಪಿಟೇಷನ್ ಮಾಡಿ. ಇದೆಲ್ಲವೂ ಮನನ ಮಾಡಿ ಪ್ರಕೃತಿ ಪರವಾಗಿ ನಮ್ಮ ಭಾರತ ದೇಶದ ವ್ಯವಸ್ಥೆಯಲ್ಲಿರುವಂಥ ಅಮೋಘವಾದ ಪಾರಂಪರಿಕ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಿ, ಪ್ರಯತ್ನ ಮಾಡಿ. ಅದು ವೈಜ್ಞಾನಿಕತೆ ಇದೆ, ಇಲ್ಲಾಂದ್ರೆ ಬೇಡ. ಧನ್ಯವಾದಗಳು. ಇದು ಇಂಥ ಅಮೋಘವಾದ ಭಾರತ ದೇಶ, ಅಂಥ ಅಮೋಘವಾದ ಭಾರತ ಮಾತೆ, ಸಂಸ್ಕಾರ ಭಾರತಿ, ಅಂತಹ ತಾಯಿಯ ಮಡಿಲಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಅಂಥೇಳಿ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ತೋಟ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅನ್ನುವಂಥ ಒಂದು ಅಮೋಘವಾದ ಗೀತೆಯನ್ನು ಹೇಳಿ ಭಾರತ ಮಾತೆಗೆ, ಜೈ ಭಾರತ ಭೂಮಿಗೆ ಮಾತೆಗೆ, ಜೈ ಪಾವನ ಮೂರ್ತಿಗೆ, ಜೈ ಧಾತ್ರಿಗೆ ಕಲ್ಯಾಣಿಗೆ, ಜೈ 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 ಅಂಥೇಳಿ ನಮ್ಮ ಸಂಸ್ಕಾರ ಭಾರತಿಗೆ ನಮಸ್ಕಾರ ಮಾಡ್ತಾ, ಇಡೀ ವಸುದೇವ ಕುಟುಂಬಕಂ ಅನ್ನುವಂಥ ಒಂದು ಪ್ರಜ್ಞೆ ಒಳಗೆ
ಆ ಇಡೀ ವಿಶ್ವ ಕುಟುಂಬಕ್ಕೆ ನಮಸ್ಕಾರಗಳನ್ನು ಹೇಳ್ತಾ, ಸಂಸ್ಕಾರ ಭಾರತೀಯ ನಮ್ಮನೆಗೆ ನಮಸ್ಕಾರ ಮಾಡ್ತಾ, ಇಂಟರ್ವ್ಯೂ ಮಾಡಿದ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಅವಕಾಶ ಕೊಟ್ಟ ವಾಹಿನಿಗೆ ನನ್ನ ಸಪ್ರೇಮ ವಂದನೆಗಳು, ಪ್ರಣಾಮಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಇಂತಹ ಕಾರ್ಯಕ್ರಮಗಳನ್ನು ಖಂಡಿತ ಮಾಡಿ, ಇದೆಲ್ಲವನ್ನು ನಾವು ಒಳ್ಳೆಯ ಆರೋಗ್ಯಕರ ಸಮಾಜ ವ್ಯವಸ್ಥೆಯನ್ನು, ದೇಶವನ್ನು, ವಿಶ್ವವನ್ನು, ರಾಜ್ಯವನ್ನು ಕಟ್ಟುವ ಒಂದು ಸತ್ಸಂಕಲ್ಪ ಮಾಡುವ ಅಂಥೇಳಿ ನನ್ನ ವಿನಮ್ರಪೂರ್ವಕ ಪ್ರಣಾಮಗಳನ್ನ ಹೇಳಿ ಕಾರ್ಯಕ್ರಮ ಮುಗಿಸ್ತೇನೆ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಬಿಸಿ ಸ್ಕೆಡ್ಯೂಲ್ನಲ್ಲಿ ನೀವು ಬಂದಿದ್ದೀರಿ. ಎಷ್ಟೋ ವಿಚಾರಗಳು ನಿಮ್ಮಿಂದ ತಿಳ್ಕೊಳ್ಳುವಂಥದ್ದಿದೆ. ಆದಷ್ಟು ನಾವು ಅದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೀವಿ. ನಿಮಗೆ ಮತ್ತಷ್ಟು ಒಳ್ಳೇದಾಗ್ಲಿ. ಮತ್ತೆ ರೇಡಿಯೋ ಸಿಟಿಯ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.